ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರಿಂದ ಸತ್ಯವಾದ ಸೇವಾದಾರಿಯ ಗುರ್ತುಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ಸ್ನೇಹ ಸಾಗರನಾದಂತಹ ಬಾಬ್ದಾದ ತನ್ನ ಸ್ನೇಹಿ ಮಕ್ಕಳನ್ನು ನೋಡ್ತಿದ್ದಾರೆ. ನಾವೆಲ್ಲರೂ ಸಹ ಸ್ನೇಹಿ ಮಕ್ಕಳು ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಮಗುವಿನಲ್ಲಿ 3 ವಿಶೇಷತೆಗಳು ಕಾಣಿಸ್ತಿದೆ ಬಾಬ್ದಾದಾರವರಿಗೆ. ಪ್ರತಿಯೊಂದು ಮಗುವಿನ 3 ವಿಶೇಷತೆಗಳಲ್ಲಿ ಪ್ರತಿಯೊಂದು ಮಗುನೂ ಸಹ 3 ವಿಶೇಷತೆಗಳಲ್ಲಿ ಎಲ್ಲಿವರೆಗೂ ಸಂಪನ್ನ ಆಗಿದ್ದಾರೆ ಅನ್ನೋದನ್ನ ನೋಡ್ತಿದ್ದಾರೆ. ಆ 3 ವಿಶೇಷತೆಗಳು ಯಾವುದು? ಸ್ನೇಹ, ಸಹಯೋಗ ಅಂದರೆ ಸಹಯೋಗ, ಮತ್ತೆ ಮೂರನೇದು ಅಂದರೆ ಸಹಯೋಗ ಅಂದರೆ ಸಹಜ ಯೋಗ. ಸಹಯೋಗ ಅಂದರೆ ಏನು? ಸಹಜ ಯೋಗ. ಮತ್ತೆ ಮೂರನೇದು ಶಕ್ತಿ ಸ್ವರೂಪ. ಫಸ್ಟು ಸ್ನೇಹ, ಸೆಕೆಂಡ್ ಒನ್ನು ಸಹಯೋಗ ಅಂದರೆ ಸಹಜ ಯೋಗ, ಥರ್ಡ್ ಒನ್ನು ಶಕ್ತಿ ಸ್ವರೂಪ ಅಂದರೆ ನಡೀತಾ ತಿರುಗಾಡ್ತಾ ಚೈತನ್ಯ ಲೈಟ್ ಹೌಸ್ ಮತ್ತೆ ಮೈಟ್ ಹೌಸ್ ಆಗಿರುವಂತಹದ್ದು ಶಕ್ತಿ ಸ್ವರೂಪ. ಅಂದರೆ ನಡೀತಿದ್ರು ತಿರುಗಾಡ್ತಾ ಇದ್ರು ಕೂಡ ಚೈತನ್ಯ ಲೈಟ್ ಹೌಸ್ ಆಗಿರಬೇಕು, ಮೈಟ್ ಹೌಸ್ ಆಗಿರಬೇಕು. ಜ್ಞಾನ ಮತ್ತೆ ಯೋಗ ಎರಡರಿಂದ ಸಂಪನ್ನ ಸ್ಥಿತಿನೇ ಲೈಟ್ ಹೌಸ್, ಮೈಟ್ ಹೌಸ್ ಆಗಿದೆ. ಇವೆರಡರ ಸ್ಥಿತಿ ಚೈತನ್ಯ ಲೈಟ್ ಹೌಸ್ ಮತ್ತೆ ಮೈಟ್ ಹೌಸ್. ಪ್ರತಿ ಸಂಕಲ್ಪ, ಮಾತು, ಕರ್ಮದ ಮೂಲಕ ಈ 3 ಸ್ವರೂಪಗಳು ಪ್ರತ್ಯಕ್ಷ ಸ್ವರೂಪದಲ್ಲಿ ಎಲ್ಲರಿಗೂ ಅನುಭವ ಆಗಬೇಕು. ಅಂದರೆ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮದ ಮೂಲಕ ಈ 3 ಸ್ವರೂಪಗಳು ಯಾವುದು? ಸ್ನೇಹ, ಸಹಯೋಗ ಅಂದರೆ ಸಹಜ ಯೋಗ ಮತ್ತೆ ಮೂರನೇದು ಶಕ್ತಿ ಸ್ವರೂಪ ಅನುಭವ ಆಗಬೇಕು. ಪ್ರತ್ಯಕ್ಷ ಸ್ವರೂಪದಲ್ಲಿ ಎಲ್ಲರಿಗೂ ಅನುಭವ ಆಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರತಿ ಸಂಕಲ್ಪ ಸ್ನೇಹ, ಸಹಯೋಗ, ಶಕ್ತಿ ಸ್ವರೂಪವಾಗಿರಬೇಕು. ಪ್ರತಿ ಮಾತು ಸಹ ಸ್ನೇಹದಿಂದ, ಸಹಯೋಗದಿಂದ, ಶಕ್ತಿ ಸ್ವರೂಪದಿಂದ ಕೂಡಿರಬೇಕು. ಪ್ರತಿ ಕರ್ಮನೂ ಸಹ ಸ್ನೇಹ, ಸಹಯೋಗ, ಶಕ್ತಿ ಸ್ವರೂಪದಿಂದ ಕೂಡಿರಬೇಕು. ಇದು ಪ್ರತ್ಯಕ್ಷ ಸ್ವರೂಪದಲ್ಲಿ ಅನುಭವ ಆಗಬೇಕು ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ. ಕೇವಲ ಸ್ವಯಂಗೆ ಅಷ್ಟೇ ಅಲ್ಲ, ಇತರರಿಗೂ ಕೂಡ ಈ 3 ವಿಶೇಷತೆಗಳು ಅನುಭವ ಆಗಬೇಕು. ನಿಮಗಷ್ಟೇ ಅಲ್ಲ, ನಿಮ್ಮಿಂದ ಇತರರಿಗೂ ಸಹ ಈ 3 ವಿಶೇಷತೆಗಳು ಅನುಭವ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾವ ವಿಧವಾಗಾದ್ರೆ ಬಾಬಾ ಸ್ನೇಹ ಸಾಗರನೋ ಅದೇ ವಿಧವಾಗಿ ಮಾಸ್ಟರ್ ಸಾಗರನ ಮುಂದೆ ಜ್ಞಾನಿ ಇಲ್ಲ ಅಜ್ಞಾನಿ ಆತ್ಮಗಳು ಬಂದಾಗ ಸ್ನೇಹವನ್ನ ಅನುಭವ ಮಾಡ್ಕೋಬೇಕು. ಯಾವ ವಿಧವಾಗಿ ಬಾಬಾ ಸ್ನೇಹ ಸಾಗರ ಅಲ್ವಾ, ಸ್ನೇಹದಲ್ಲಿ ಸಾಗರ ಆಗಿದ್ದಾರೆ. ಅದೇ ವಿಧವಾಗಿ ನೀವು ಯಾರು? ಮಾಸ್ಟರ್ ಸ್ನೇಹ ಸಾಗರರು. ನಿಮ್ಮ ಮುಂದೆ ಜ್ಞಾನಿ ಆತ್ಮಗಳೇ ಬರಲಿ ಇಲ್ಲ ಅಜ್ಞಾನಿ ಆತ್ಮಗಳೇ ಬರಲಿ, ನಿಮ್ಮಿಂದ ಮಾಸ್ಟರ್ ಸ್ನೇಹ ಸಾಗರರಾದ ನಿಮ್ಮಿಂದ ಸ್ನೇಹವನ್ನ ಅನುಭವ ಮಾಡ್ಕೋಬೇಕು. ಸ್ನೇಹದ ಒಂದು ಮಾಸ್ಟರ್ ಸಾಗರನ ಅಲೆಗಳು, ಸ್ನೇಹದ ಮಾಸ್ಟರ್ ಸಾಗರನ ಒಂದು ಅಲೆಗಳು ಸ್ನೇಹದ ಒಂದು ಅನುಭೂತಿಯನ್ನ ಮಾಡಿಸುತ್ತೆ. ಸ್ನೇಹದಿಂದ ಕೂಡಿರುವ ಮಾಸ್ಟರ್ ಸಾಗರನ ಅಲೆಗಳು ಅನ್ನುವಂಥದ್ದು, ಸಾಗರದಲ್ಲಿ ಅಲೆಗಳು ಹೇಗಿರುತ್ತೆ ಹಾಗೆ ನೀವು ಮಾಸ್ಟರ್ ಸ್ನೇಹ ಸಾಗರರು ಅಂದಾಗ ಸ್ನೇಹದ ಅಲೆಗಳು ಅನುಭೂತಿಯನ್ನ ಮಾಡಿಸುತ್ತೆ. ಹೇಗಾದ್ರೆ ಲೌಕಿಕ ಪ್ರಕೃತಿಯ ಒಂದು ಸಮುದ್ರದ ಒಂದು ತೀರಕ್ಕೆ ಯಾರು ಹೋದ್ರೂ ಕೂಡ ಶೀತಲತೆ, ಶಾಂತಿಯ ಒಂದು ಅನುಭವವನ್ನ ಸ್ವತಃಗೆ ಮಾಡಿಸುತ್ತೆ. ನಿಜ ಅಲ್ವಾ? ನೀವು ಯಾವುದಾದ್ರೂ ಒಂದು ಸಮುದ್ರದ ಹತ್ರ ಹೋಗಿ, ತೀರದ ಹತ್ರ ಹೋಗಿ, ನೀವು ಯಾವುದಾದ್ರೂ ಸಹ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಶೀತಲತೆ, ಶಾಂತಿ ಒಂದು ಅನುಭವ ಈಸಿಯಾಗಿ ಆಗತ್ತೆ ತಾನೆ? ಅದೇ ವಿಧವಾಗಿ ಮಾಸ್ಟರ್ ಸ್ನೇಹ ಸಾಗರನ ಮೂಲಕ ಆತ್ಮಿಕ ಸ್ನೇಹದ ಒಂದು ಅನುಭೂತಿ ಆಗಬೇಕು. ಆತ್ಮಿಕ ಸ್ನೇಹ
ಅಂದರೆ ನಿಮ್ಮ ಒಂದು ಸ್ನೇಹ ಅವ್ರು ಮಾಡಿದ್ರು ಅಂದರೆ ಅವರಿಗೆ ಆತ್ಮದಲ್ಲಿ ಏನು ಗುಣಗಳಿದಾವೆ, ಶಾಂತಿ, ಶೀತಲತೆ, ಇವೆಲ್ಲ ಏನೇನಿದಾವೆ, ಸುಖ, ಆನಂದ, ಅವುಗಳ ಒಂದು ಅನುಭೂತಿ ಆಗಬೇಕು. ಸತ್ಯವಾದ ಸ್ನೇಹದ ಒಂದು ಪ್ರಾಪ್ತಿ ಸ್ಥಾನಕ್ಕೆ ಸೇರ್ಕೊಂಡಿದ್ದೀವಿ ಅನ್ನೋ ಅನುಭವ ಮಾಡ್ಕೋಬೇಕು. ಸತ್ಯವಾದಂತಹ ಸ್ನೇಹದ ಒಂದು ಪ್ರಾಪ್ತಿ ಅಂದರೆ ಸ್ನೇಹ ಅನ್ನುವಂಥ ಸತ್ಯವಾದ ಸ್ನೇಹ ಕೊಡುವಂತಹ ಪ್ರಾಪ್ತಿಯ ಒಂದು ಸ್ಥಾನಕ್ಕೆ ನಾವು ಸೇರ್ಕೊಂಡಿದ್ದೀವಿ ಅಂತ ಅನುಭವ ಮಾಡ್ಕೋಬೇಕು ಅವರು. ಆತ್ಮಿಕ ಸ್ನೇಹದ ಒಂದು ಅನುಭೂತಿ, ಆತ್ಮಿಕ ಸುವಾಸನೆ ವಾಯುಮಂಡಲದಲ್ಲಿ ಅನುಭವ ಆಗಬೇಕು. ಆತ್ಮಿಕ ಸ್ನೇಹದ ಒಂದು ಅನುಭೂತಿ, ಆತ್ಮಿಕ ಸುವಾಸನೆ ಅಂದ್ರೆ ಏನು, ಗುಣಗಳ ಒಂದು ಸುವಾಸನೆ, ಸುಗಂಧ, ಆತ್ಮಿಕ ಗುಣಗಳು, ಆತ್ಮಿಕ ಗುಣಗಳು ಅನ್ನೋ ಸುವಾಸನೆ, ಮತ್ತೆ ಆತ್ಮಿಕ ಸ್ನೇಹ. ನಮ್ಮ ಪರಿವಾರ, ನಮ್ಮ ಸಹೋದರ ಆತ್ಮ ಅಲ್ವಾ, ಈ ಆತ್ಮಿಕ ಸ್ನೇಹನೂ ಇರಬೇಕು. ಪ್ರೀತಿ, ಸ್ನೇಹದಿಂದ ಕೂಡಿರುವಂತಹ ಆತ್ಮಿಕ ಸ್ನೇಹ ಅನ್ನುವಂಥದ್ದು ಕಲ್ಯಾಣ ಭಾವನೆಯಿಂದ ಜ್ಞಾನಿ ಆತ್ಮಗಳು ಬಂದ್ರು ಅಂದ್ರು, ಯಾರೇ ಬಂದರೂ ಸಹ ಆತ್ಮಿಕ ಸ್ನೇಹ ಒಂದು ಅನುಭೂತಿ, ಆತ್ಮಿಕ ಸುವಾಸನೆ ವಾಯುಮಂಡಲದಲ್ಲಿ ಅನುಭವ ಆಗಬೇಕು. ಆತ್ಮದ ಗುಣಗಳು ಅನುಭವ ಆಗಬೇಕು ಆತ್ಮಿಕ ಸ್ನೇಹದಿಂದ. ಬಾಬಾರವರಿಗೆ ಸ್ನೇಹಿ ಆಗಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಬಾಬಾರವ್ರಿಗೆ ನಾವು ಸ್ನೇಹಿ ಆಗ್ಬಿಟ್ಟಿದ್ದೀರಿ, ಅವ್ರ ಜೊತೆ ನಮ್ಗೆ ಸ್ನೇಹ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಬಾಬಾರವ್ರಿಗೂ ಕೂಡ ಗೊತ್ತು ಎಲ್ಲರಿಗೆ ಬಾಬಾರವರ ಮೇಲೆ ಸ್ನೇಹ ಇದೆ ಅಂತ. ಆದ್ರೆ ಈಗ ಸ್ನೇಹದ ಒಂದು ಸುವಾಸನೆಯನ್ನ ವಿಶ್ವದಲ್ಲಿ ಹರಡಿಸ್ಬೇಕು ನೀವು. ಬಾಬಾರವರ ಮೇಲೆ ನಿಮಗೆ ಸ್ನೇಹ ಇದೆ ಅನ್ನೋದು ಗೊತ್ತಿದೆ, ಬಾಬಾರವ್ರಿಗೂ ಸಹ ಗೊತ್ತಿದೆ. ಆದ್ರೆ ಆ ಸ್ನೇಹದ ಒಂದು ಸುವಾಸನೆ ಏನಿದೆ, ಗುಣಗಳ ಸುವಾಸನೆ, ಆತ್ಮಿಕ ಗುಣಗಳ ಸುವಾಸನೆಯನ್ನ ವಿಶ್ವದಲ್ಲಿ ಹರಡಿಸ್ಬೇಕು ನೀವು. ಪ್ರತಿ ಆತ್ಮಕ್ಕೆ ಈ ಸುವಾಸನೆಯ ಒಂದು ಅನುಭವ ಮಾಡಿಸ್ಬೇಕು ನೀವು. ಆತ್ಮಿಕ ಗುಣಗಳ ಸುವಾಸನೆಯ ಒಂದು ಅನುಭವ ಮಾಡಿಸ್ಬೇಕು. ಪ್ರತಿ ಒಂದು ಆತ್ಮ ಇವರು ಶ್ರೇಷ್ಠ ಆತ್ಮ ಅಂತ ವರ್ಣನೆ ಮಾಡಬೇಕು. ಪ್ರತಿಯೊಂದು ಆತ್ಮನು ಸಹ ನಿಮ್ಮನ್ನು ನೋಡಿದ ತಕ್ಷಣ ಇವರು ಶ್ರೇಷ್ಠ ಆತ್ಮ ಅಂತ ವರ್ಣನೆ ಮಾಡಬೇಕು. ಕೇವಲ ಬಾಬಾರವರಿಗೆ ಸ್ನೇಹಿಯಾಗಿ ಆಗೋದಲ್ಲ, ಸರ್ವರಿಗೂ ಸದಾ ಸ್ನೇಹಿಯಾಗಿ ಆಗ್ಬೇಕು. ಈ ಎರಡು ಅನುಭೂತಿಗಳು ಸರ್ವರಿಗೂ ಮತ್ತೆ ಸದಾ ಯಾವಾಗಾದ್ರೆ ಆಗುತ್ತೋ ಸರ್ವರಿಗೂ ಆಗ್ಬೇಕು, ಮತ್ತೆ ಸದಾ ಆಗ್ಬೇಕು. ಯಾವಾಗ ಆಗುತ್ತೋ ಆಗ್ಲೇ ನಿಮ್ಮನ್ನ ಮಾಸ್ಟರ್ ಸ್ನೇಹ ಸಾಗರರು ಅಂತ ಹೇಳೋದು. ಆಯ್ತಲ್ಲ. ಆತ್ಮಿಕ ಸ್ನೇಹ, ಆತ್ಮಿಕ ಸುವಾಸನೆ ಏನಿದೆ ಇದು ಎರಡೂ ಸಹ ಸರ್ವರಿಗೂ ಸದಾ ಆಗ್ಬೇಕಂತೆ. ಅವಾಗವಾಗಲ್ಲ, ಸದಾ ಆಗ್ಬೇಕು. ಆಗ್ಲೇನೆ ನಿಮ್ಮನ್ನ ಮಾಸ್ಟರ್ ಸ್ನೇಹ ಸಾಗರರು ಅಂತ ಹೇಳ್ತಾರೆ. ಈ ದಿನಗಳಲ್ಲಿ ಪ್ರಪಂಚದಲ್ಲಿ ಆತ್ಮಗಳು ಸತ್ಯವಾದ ಆತ್ಮಿಕ ಸ್ನೇಹದ ಒಂದು ಹಸಿವಿನಿಂದ ಇದ್ದಾರೆ. ಯಾರು ಕೊಡ್ತಾರೆ ಸತ್ಯವಾದ ಸ್ನೇಹ? ಎಲ್ಲಿ ಸಿಗುತ್ತೆ? ಲಾಭ ಇಲ್ಲದೆ, ಏನಾದ್ರೂ ಪ್ರಾಫಿಟ್ ಇಲ್ಲದೆ ಅಂತೂ ಯಾವುದು ಸ್ನೇಹ ಸಿಗೋದಿಲ್ಲ ಅಲ್ವಾ? ಸ್ನೇಹ ಮಾಡೋದೂ ಇಲ್ಲ. ಎಲ್ಲರೂ ಸಹ, ಯಾಕೆಂದ್ರೆ ಆತ್ಮ ಅವಿನಾಶಿ, ಅನಂತ, ಮತ್ತೆ ಅದಕ್ಕೆ ಬೇಕಾಗಿರುವಂತಹದ್ದು ಅದೇ ತರನೇ ಬೇಕು ಅಲ್ವಾ? ಅದರಿಂದ ಆತ್ಮಗಳು ಈ ದಿನಗಳಲ್ಲಿ ಪ್ರಪಂಚದಲ್ಲಿ ಸತ್ಯವಾದ ಆತ್ಮಿಕ ಸ್ನೇಹದ ಒಂದು ಹಸಿವಿನಿಂದ ಇದ್ದಾರೆ. ಸ್ವಾರ್ಥದ ಒಂದು ಸ್ನೇಹವನ್ನು ನೋಡಿ ನೋಡಿ ಆ ಸ್ನೇಹದ ಮೂಲಕ ಮನಸ್ಸು ಅತೀತ ಆಗೋಗ್ಬಿಟ್ಟಿದೆ ಅಲ್ವಾ? ಆ ಸ್ನೇಹ, ಯಾರ ಜೊತೆ ಸ್ನೇಹ ಇದ್ರೂ ಕೂಡ, ಯಾವುದೇ ಒಂದು ಸಂಬಂಧ ಅದ್ರ ಜೊತೆ ಸ್ನೇಹ ಇದೆ ಅಂದ್ರೆ ಅದು ಸ್ವಾರ್ಥದಿಂದ ಕೂಡಿರುವಂತದ್ದೇ ಅಲ್ವಾ? ಅಲ್ಲಿ ನಿಸ್ವಾರ್ಥ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಅವರು ಎಕ್ಸ್ಪೆಕ್ಟ್ ಮಾಡದೆ ಯಾರು ಸ್ನೇಹವನ್ನ ಕೊಡಕ್ ಸಾಧ್ಯ ಇಲ್ಲ. ಅದನ್ನ ನೋಡಿ ನೋಡಿ, ಆ ಸ್ವಾರ್ಥದ ಒಂದು ಸ್ನೇಹವನ್ನ ನೋಡಿ ನೋಡಿ ಆ ಸ್ನೇಹದ ಮೂಲಕ ಮನಸ್ಸು ಏನಾಗ್ಬಿಟ್ಟಿದೆ, ಅತೀತ ಆಗ್ಬಿಟ್ಟಿದೆ ಅಂತೆ. ಅವ್ರಿಗೆ ಇದು ಬೇಡವೇ ಬೇಡಪ್ಪ, ಸಾಕು, ಸ್ನೇಹನೇ ಸಾಕು ಅಂತ ಅತೀತ ಆಗೋಗ್ಬಿಟ್ಟಿದೆ ಅಂತೆ. ಆದ್ದರಿಂದ ಆತ್ಮಿಕ ಸ್ನೇಹದ ಕೆಲವು ಸೆಕೆಂಡುಗಳು ಅನುಭೂತಿ ಆದ್ರೂ ಅದು ಜೀವನಕ್ಕೆ ಜೊತೆಯಾಗಿ ಭಾವಿಸ್ತಾ ಇದ್ದಾರೆ.
ಅದು ಆ ಸ್ವಾರ್ಥದ ಒಂದು ಸ್ನೇಹ ನೋಡಿ ಸುಸ್ತಾಗೋಗಿದ್ದಾರೆ, ಸಾಕಾಗೋಗ್ಬಿಟ್ಟಿದೆ ಅವರಿಗೆ, ಮನಸ್ಸು ಅದರಿಂದ ತೆಗೆದು ಬಿಟ್ಟಿದ್ದಾರೆ, ಅತೀತ ಆಗೋಗ್ಬಿಟ್ಟಿದೆ, ಬೇಡ ಸಾಕು ಅಂತ. ಈಗ ಅದರಿಂದ ಆತ್ಮಿಕ ಸ್ನೇಹದ ಒಂದು ಕೆಲವು ಸೆಕೆಂಡ್ಗಳು, ಆತ್ಮಿಕ ಸ್ನೇಹ ಅನ್ನುವಂಥದ್ದು ಕೆಲವು ಸೆಕೆಂಡ್ಗಳ ಅನುಭೂತಿ ಆದ್ರೂ ಸಾಕು, ಅದು ಅವರ ಜೀವನದಲ್ಲಿ ಜೊತೆಯಾಗಿಟ್ಕೋತಾರೆ ಅವರು. ಬಾಪ್ದಾದ ನೋಡ್ತಿದ್ದಾರೆ ಸ್ನೇಹದ ಒಂದು ವಿಶೇಷತೆಯಲ್ಲಿ ಇತರ ಆತ್ಮಗಳ ಬಗ್ಗೆ ಕರ್ಮಗಳಲ್ಲಿ ಮತ್ತೆ ಸೇವೆಯಲ್ಲಿ ಎಲ್ಲಿವರೆಗೂ ಸಹ ಸಫಲತೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಿದ್ದಾರೆ. ಸ್ನೇಹ ಅನ್ನೋ ವಿಶೇಷತೆಯಲ್ಲಿ ಇತರರ ಆತ್ಮಗಳ ಬಗ್ಗೆ ಕರ್ಮಗಳಲ್ಲಿ ಮತ್ತೆ ಸೇವೆಯಲ್ಲಿ ಎಲ್ಲಿವರೆಗೂ ಸಫಲತೆಯನ್ನು ಪಡ್ಕೊಂಡಿದ್ದಾರೆ ಅಂತ. ಕೇವಲ ನಿಮ್ಮ ಮನಸ್ಸಲ್ಲಿ ನೀವೇ ಸಂತೋಷ ಪಡೋದಲ್ಲ, ನಿಮ್ಮ ಮನಸ್ಸಲ್ಲಿ ನೀವೇ ಸಂತೋಷ ಪಡ್ತಾ ಇಲ್ಲ ತಾನೆ, ನಾನು ತುಂಬಾ ಸ್ನೇಹಿ ಅಂತ, ನಾನು ತುಂಬಾ ಸ್ನೇಹಿಯಾಗಿದ್ದೀನಿ ಅಂತ ನಿಮಗ್ ನೀವೇ ಏನು ಸಂತೋಷ ಪಡ್ತಿಲ್ಲ ತಾನೆ, ಎಲ್ಲ ಜೊತೆ ನಾನು ಸ್ನೇಹದ ಇದ್ದೀನಿ, ನಾನು ತುಂಬಾ ಸ್ನೇಹಿಯಾಗಿದ್ದೀನಿ ಅಂತ ನಿಮಗ್ ನೀವೇ ಸಂತೋಷ ಪಡ್ತಾ ಇಲ್ಲ ಅಲ್ವಾ. ಒಂದು ವೇಳೆ ಸ್ನೇಹ ಇಲ್ಲ ಅಂದ್ರೆ ಬಾಬಾರವರಿಗೆ ಸೇರಿದವರಾಗಿ ಹೇಗಾಗ್ತೀವಿ ಅಂತ ಹೇಳ್ತಾರೆ. ಸ್ನೇಹ ಇರೋದಕ್ಕೆ ತಾನೇ ಬಾಬಾರವ್ರಿಗೆ ಸೇರಿದವರಾಗಿರೋದು, ಸ್ನೇಹನೇ ಇಲ್ಲ ಅಂದ್ರೆ ಹೇಗಾಗಿದ್ದೀವಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಜೀವನದಲ್ಲಿ ಯಾವ ವಿಧವಾಗಿ ಮುಂದೆ ಹೋಗ್ತೀವಿ, ಸ್ನೇಹ ಇಲ್ಲ ಅಂದ್ರೆ ಬ್ರಾಹ್ಮಣ ಜೀವನದಲ್ಲಿ ಹೇಗ್ ಮುಂದೆ ಹೋಗಕ್ಕಾಗತ್ತೆ, ಇರೋದಕ್ಕೆ ತಾನೇ ಬಾಬಾರವ್ರಿಗೆ ಸೇರಿದವರಾಗಿರೋದು ಅಂತ ಹೇಳ್ತಾರೆ. ಈ ತರ ನಿಮ್ಮ ಮನಸ್ಸಿಗೆ ನೀವೇ ಸಂತೋಷವನ್ನ ಕೊಟ್ಕೊಳ್ತಾ ನಿಮ್ಮ ಮನಸ್ಸಿಂದ ನೀವು ಸಂತುಷ್ಟವಾಗಿದ್ದೀರಾ ಅಲ್ವಾ. ನಮ್ಮ ಹತ್ರ ಸ್ನೇಹ ಇರೋದಕ್ಕೆ ತಾನೇ ನಾವು ಬಾಬಾರವ್ರಿಗೆ ಸೇರಿದವರಾಗಿರೋದು, ನಮ್ಮ ಬ್ರಾಹ್ಮಣ ಜೀವನ ಮುಂದೆ ಹೋಗ್ತಾ ಇರೋದು, ಇಲ್ಲ ಅಂದ್ರೆ ಹೇಗಾಗ್ತಿತ್ತು ಅಂತ ನಿಮಗ್ ನೀವೇ ಸಂತುಷ್ಟವಾಗಿದ್ದೀರಾ ನಿಮ್ಮ ಮನಸ್ಸಿಂದ. ಇದು ಬಾಬ್ದಾದಾರವರಿಗೂ ಕೂಡ ಗೊತ್ತು. ಮತ್ತೆ ನಿಮ್ಮವರೆಗೂ ಸಂತುಷ್ಟವಾಗಿ ಇರೋದು ಇದು ಒಳ್ಳೇದೆ, ನಿಮ್ಮವರೆಗೂ ಅದು ಸಂತುಷ್ಟವಾಗಿದ್ದೀರಾ, ಅದು ಒಳ್ಳೇದೆ. ಆದ್ರೆ ಮಕ್ಕಳಾದಂತಹ ನೀವೆಲ್ಲರೂ ಬಾಬಾರವರ ಜೊತೆ ಸೇವಾದಾರಿಗಳು. ಮಕ್ಕಳಾದಂತಹ ನೀವೆಲ್ಲರೂ ಸಹ ಬಾಬಾಗೆ ಅಂದ್ರೆ ಅವರು ಸೇವಾದಾರಿ, ಮತ್ತೆ ಅವರ ಜೊತೆ ನೀವು ಸಹ ಸೇವಾದಾರಿಗಳು ಅಲ್ವಾ. ಸೇವೆಗೋಸ್ಕರನೇ ಈ ತನು ಮನಸ್ಸು ಧನ, ಸೇವೆಗೋಸ್ಕರನೇ ನಿಮ್ಮೆಲ್ಲರನ್ನ ಬಾಬಾ ನಿಮಿತ್ತವಾಗಿ ಮಾಡಿಕೊಟ್ಟಿದ್ದಾರೆ. ಏನಕ್ಕೋಸ್ಕರ? ಸೇವೆಗೋಸ್ಕರನೇ ಈ ತನು ಮನ ಧನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರನ್ನೂ ಸೇವೆಗೋಸ್ಕರನೇ ಬಾಬಾ ನಿಮಿತ್ತವಾಗಿ ಮಾಡಿ ಕೊಟ್ಟಿದ್ದಾರೆ. ಸೇವಾದಾರಿಯ ಒಂದು ಕರ್ತವ್ಯ ಏನು ಅರ್ಥ ಆಯ್ತಲ್ಲ. ಅಂದ್ರೆ ನಮ್ಮ ಹತ್ರ ಶರೀರ ಇದೆ, ನಮ್ಮ ಹತ್ರ ಮನಸ್ಸಿದೆ, ನಮ್ಮ ಹತ್ರ ಧನ ಇದೆ ಅಂದ್ರೆ ಅದು ಏನಕ್ಕೋಸ್ಕರ ಕೊಟ್ಟಿದ್ದಾರೆ? ಬಾಬಾ ನಿಮಿತ್ತವಾಗಿ ಕೊಟ್ಟಿದ್ದಾರೆ. ನಮ್ಮ ಒಂದು ಶರೀರ, ಧನ, ಮನಸ್ಸು ಎಲ್ಲವೂ ಸಹ ಬಾಬಾ ನಿಮಿತ್ತ ಮಾಡಿ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ? ಸೇವಾರ್ಥವಾಗಿ, ಸೇವೆಗೋಸ್ಕರ. ಸೇವಾದಾರಿಯ ಒಂದು ಕರ್ತವ್ಯ ಏನು? ಸೇವಾದಾರಿಯ ಒಂದು ಕರ್ತವ್ಯ ಏನು? ಪ್ರತಿ ವಿಶೇಷತೆಯನ್ನ ಸೇವೆಯಲ್ಲಿ ಉಪಯೋಗಿಸುವಂಥದ್ದು. ಪ್ರತಿ ವಿಶೇಷತೆಯನ್ನ ಸೇವೆಯಲ್ಲಿ ಉಪಯೋಗಿಸುವಂತಹದ್ದು. ಒಂದು ವೇಳೆ ನಿಮ್ಮ ವಿಶೇಷತೆಯನ್ನ ಸೇವೆಯಲ್ಲಿ ಉಪಯೋಗಿಸಿಲ್ಲ ಅಂದ್ರೆ ಆ ವಿಶೇಷತೆ ವೃದ್ಧಿ ಆಗುವುದಿಲ್ಲ. ಅರ್ಥ ಆಯ್ತಲ್ಲ. ಸೇವಾದಾರಿಯ ಒಂದು ಕರ್ತವ್ಯ ಏನು? ಪ್ರತಿ ವಿಶೇಷತೆ ಅಂದ್ರೆ ಬಾಬಾ ಏನ್ ವಿಶೇಷತೆ ಕೊಟ್ಟಿದ್ದಾರೆ, ಏನ್ ತುಂಬಿದ್ದಾರೆ ನಮ್ಮಲ್ಲಿ, ಅವುಗಳನ್ನ ನಾವು ಸೇವೆಯಲ್ಲಿ ಉಪಯೋಗಿಸ್ಬೇಕು. ಒಂದು ವೇಳೆ ನಾವು ಆ ವಿಶೇಷತೆಗಳನ್ನ ಸೇವೆಯಲ್ಲಿ ಉಪಯೋಗಿಸಿಲ್ಲ ಅಂದ್ರೆ ಆ ವಿಶೇಷತೆ ವೃದ್ಧಿ ಆಗೋದಿಲ್ಲ. ಈಗ ನಮಗೆ ಬಾಬಾ ಪರಿಚಯ ಸಿಕ್ತು, ಬಾಬಾರವ್ರ ಮಕ್ಕಳಾದ್ವಿ, ಪರಿಚಯ ಸಿಕ್ತಲ್ವಾ, ಆತ್ಮದ ಪರಿಚಯ, ತಂದೆ ಪರಿಚಯ ಸಿಕ್ತು, ನಾವು ಗುರುತಿಸಿದ್ವಿ. ಬಾಬಾ ಹೇಳ್ತಾರಲ್ಲ, ನೀವು ಗುರುತಿಸುವಂತಹದ್ದು ಸಹ ನಿನ್ನೆ ಹೇಳಿದ್ರಲ್ಲ ಕ್ಲಾಸಲ್ಲಿ, ಅವ್ಯಕ್ತವಾಣಿಯಲ್ಲಿ ಸಂಡೇ ಅಂದ್ರೆ ಸಂಡೇ ಒಂದು ಅವ್ಯಕ್ತವಾಣಿ ಕ್ಲಾಸಲ್ಲೂ ಸಹ ಹೇಳಿದ್ರಲ್ಲ,
ಆ ರೀತಿ ಏನು ಅಂದ್ರೆ ಬಾಬಾರವನ್ನು ಗುರುತಿಸುವುದು ಸಹ ಒಂದು ವಿಶೇಷತೆ ಅಂತ ಏನ್ ಹೇಳಿದ್ದಾರೆ. ನಾವು ಗುರುತಿಸಿದೀವಿ ನಿಜ, ಆದ್ರೆ ನಮ್ಮಲ್ಲಿ ಏನು ಆ ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಾವ್ ಏನ್ ಗುರುತಿಸಿದ್ವಿ, ಇತರರಿಗೂ ಸಹ ನಾವು ಆ ಸೇವೆಯನ್ನ ಮಾಡಬೇಕು. ಅಂದ್ರೆ ಸೇವೆಯಲ್ಲಿ ಅದನ್ನ ಬಳಸಬೇಕು, ನಾವು ಉಪಯೋಗಿಸ್ಬೇಕು. ಇತರರಿಗೆ ಸಂದೇಶ ಕೊಡೋದು, ತಂದೆ ಪರಿಚಯ, ಆತ್ಮದ ಪರಿಚಯವನ್ನ ಕೊಡುವಂತಹದ್ದು, ಆ ವಿಶೇಷತೆಯನ್ನ ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ವಿಶೇಷತೆ ವೃದ್ಧಿ ಆಗೋದಿಲ್ಲ. ಕೆಲವು ಮಂದಿ ಮಕ್ಕಳು ನಾವು ಬಾಬಾರವರಿಗೆ ಸೇರಿದವರಾಗಿದ್ದೀವಿ, ದಿನಾ ಬರ್ತಿದೀವಿ ಕೂಡ, ಪುರುಷಾರ್ಥದಲ್ಲೂ ಕೂಡ ನಡೀತಿದೀವಿ, ನಾವು ನಿಯಮಗಳನ್ನು ಕೂಡ ನಾವು ಪಾಲನೆ ಮಾಡ್ತಿದೀವಿ. ಆದ್ರೆ ಪುರುಷಾರ್ಥದಲ್ಲಿ ಏನಾದ್ರೂ ವೃದ್ಧಿ ಪಡ್ಕೊಳ್ಬೇಕು ಅನ್ಕೊಳ್ತಿದೀವೋ ಅದು ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ಕೆಲವು ಮಂದಿ ಮಕ್ಕಳು ನಾವು ಬಾಬಾರವ್ರಿಗೆ ಸೇರಿದವ್ರಂತೂ ಆಗಿದ್ದೀವಿ, ದಿನಾ ಬರ್ತಿದೀವಿ ಕೂಡ ಸೆಂಟರ್ಗೆ, ಪುರುಷಾರ್ಥದಲ್ಲೂ ನಡೀತಿದೀವಿ, ನಿಯಮಗಳನ್ನು ಸಹ ನಾವು ಫಾಲೋ ಮಾಡ್ತಿದೀವಿ. ಆದ್ರೂ ಪುರುಷಾರ್ಥದಲ್ಲಿ ಏನಾದ್ರೂ ವೃದ್ಧಿ ಆಗ್ಬೇಕು, ಅದು ವೃದ್ಧಿ ಆಗ್ತಿಲ್ಲ, ಅನುಭವ ಆಗ್ತಿಲ್ಲ ಅಂತ ಹೇಳ್ತಾರೆ. ನಡೀತಿದ್ದೀರಾ, ಆದ್ರೆ ಮುಂದೆ ಹೋಗ್ತಾ ಇಲ್ಲ ನೀವು. ಅಂದ್ರೆ ಪುರುಷಾರ್ಥದಲ್ಲಿ ನಡೀತಿದ್ದೀರಾ, ಆದ್ರೆ ಮುಂದೆ ಹೋಗ್ತಿಲ್ಲ, ಅಲ್ಲೇ ಇದ್ದೀರಾ. ಕಾರಣ ಏನು? ವಿಶೇಷತೆಗಳನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇಲ್ಲ. ಬಾಬಾ ಏನ್ ವಿಶೇಷತೆ ಕೊಟ್ಟಿದ್ದಾರೆ, ಆ ವಿಶೇಷತೆಗಳು ಏನೇನಿದೆ ನಮ್ಮಲ್ಲಿ, ಅವುಗಳನ್ನ ನಾವು ಸೇವೆಯಲ್ಲಿ ಉಪಯೋಗಿಸ್ಬೇಕು. ಸ್ನೇಹನೂ ಬೇಕು ಅಲ್ವಾ? ಸ್ನೇಹನೂ ಕೂಡ ಅದು ಒಂದು ವಿಶೇಷತೆ ಅಲ್ವಾ? ಅದನ್ನು ಸಹ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಈಗ ನೋಡಿ, ಅದನ್ನೇ ಹೇಳ್ತಿದ್ದಾರೆ, ಕೇವಲ ಜ್ಞಾನವನ್ನ ಹೇಳೋದು, 7 ದಿನದ ಒಂದು ಕೋರ್ಸ್ ಅನ್ನ ಹೇಳೋದು, ಇದಷ್ಟೇ ಸೇವೆ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಜ್ಞಾನವನ್ನ ಇತರರಿಗೆ ಹೇಳೋದು, 7 ದಿನಗಳ ಕೋರ್ಸು ಇತರರಿಗೆ ಹೇಳೋದು, ಇದು ಕೂಡ ಸೇವೆನೇ, ಆದ್ರೆ ಇಷ್ಟೇ ಸೇವೆ ಅಲ್ಲ. ಅಂದ್ರೆ ಎಲ್ಲರಲ್ಲೂ ಸಹ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ವಿಶೇಷತೆಗಳು ಇಲ್ಲದೆ ಇರುವಂತಹ ಬ್ರಾಹ್ಮಣಾತ್ಮಗಳು ಯಾರೂ ಇಲ್ಲ ಅಲ್ವಾ? ಮೇಯ್ನ್ ಆಗಿ ಎಲ್ಲರಲ್ಲೂ ಕಾಮನ್ ಆಗಿ ಬಾಬನ್ ಮಕ್ಕಳಲ್ಲಿರುವಂತಹದ್ದೇನು, ತಂದೆಯನ್ನ ಗುರುತಿಸಿರುವಂತ, ಸಾಧಾರಣ ಒಂದು ರೂಪದಲ್ಲಿ ಬಂದಿದ್ರೂ ಸಹ, ಶರೀರದಲ್ಲಿ ಬಂದಿದ್ರೂ ಸಹ ನಾವು ಅವರನ್ನ ಹೌದು ಇವ್ರು ನಮ್ಮ ತಂದೆ ಅಂತ ನಾವು ಗುರುತಿಸಿದೀವಿ ಅಂದ್ರೆ ಅದು ದೊಡ್ಡ ವಿಶೇಷತೆ ಅಂತ ಹೇಳ್ತಾರೆ. ಇದು ಕಾಮನ್ ಆಗಿ ನಮ್ಮ ಎಲ್ಲರಿಗೂ ಸಹ ಇದೆ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಇದಾವಲ್ಲ ವಿಶೇಷತೆಗಳು, ಅವುಗಳನ್ನೆಲ್ಲವನ್ನೂ ಸಹ ಉಪಯೋಗಿಸ್ಬೇಕು. ನೀವು ಕೇವಲ ಜ್ಞಾನ ಹೇಳ್ತೀರಾ, 7 ದಿನದ ಕೋರ್ಸ್ ಅನ್ನ ಕೊಡ್ತೀರಾ ಅಂದ್ರೆ ಇಷ್ಟೇ ಸೇವೆ ಅಲ್ಲ. ಇದು ಸೇವೆನೇ, ಆದ್ರೆ ಅಷ್ಟೇ ಅಲ್ಲ. ತಿಳಿಸೋದು ಅನ್ನೋದು ದ್ವಾಪರ ಯುಗದಿಂದ ಪರಂಪರೆಯಿಂದ, ಅಂದ್ರೆ ದ್ವಾಪರ ಯುಗದಿಂದನೂ ಕೂಡ ಬಂದಿದೆ ಅಲ್ವಾ? ನಾವು ತಿಳ್ಕೊಂಡು ಕೇಳಿಸ್ಕೊಂಡು ಇತರರಿಗೆ ಹೇಳೋದು ದ್ವಾಪರ ಯುಗದಿಂದ ಆ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಆದ್ರೆ ಈ ಬ್ರಾಹ್ಮಣ ಜೀವನದ ಒಂದು ವಿಶೇಷತೆ ತಿಳಿಸೋದು ಅಂದ್ರೆ ಏನೋ ಒಂದು ಕೊಡೋದು, ಯಾವ್ದಾದ್ರೂ ಒಂದು ಕೊಡೋದು. ಅರ್ಥ ಆಯ್ತಲ್ಲ? ಅದು ಏನು, ನಾವು ಕೇಳಿದ್ವಿ, ಇತರರಿಗೆ ಹೋಗಿ ಹೇಳಿದ್ವಿ, ಅದು ದ್ವಾಪರ ಯುಗದಿಂದನೂ ಬಂದಿದೆ, ಈಗ್ಲೂ ನಡೀತಿದೆ. ಆಯ್ತಾ? ಆದ್ರೆ ಈಗ ಈ ಬ್ರಾಹ್ಮಣ ಜೀವನದ ಒಂದು ವಿಶೇಷತೆ ಮೇಯ್ನ್ ಆಗಿ ತಿಳಿಸೋದು. ಅಂದ್ರೆ ಇತರರಿಗೆ ತಿಳಿಸ್ತೀರಾ ನೀವು ಅಂತಂದ್ರೆ ಅದಕ್ಕೆ ಅರ್ಥ ಏನು? ಇತರರಿಗೆ ನೀವು ತಿಳಿಸೋದು ಅಂದ್ರೆ ಅರ್ಥ ಏನು? ಅಂದ್ರೆ ಯಾವ್ದಾದ್ರೂ ಏನೋ ಒಂದು ಕೊಡೋದವ್ರಿಗೆ. ನೀವು ಜ್ಞಾನ ಕೊಡ್ತಿರೋ, 7 ಡೇಸ್ ಕೋರ್ಸ್ ಕೊಡ್ತಿರೋ, ಏನೋ ಕೊಡ್ತೀರೋ, ಬಟ್ ಅದರಿಂದ ಅವ್ರಿಗೆ ಏನಾದ್ರೂ ಸಿಕ್ಕಿರ್ಬೇಕು. ಇದು ವಿಶೇಷತೆ. ಭಕ್ತಿ ಮಾರ್ಗದಲ್ಲಿ ತಿಳಿಸೋದು ಅಂದ್ರೆ ಏನೋ ಒಂದು ತಗೊಳ್ತಾರೆ, ಆದ್ರೆ ಇಲ್ಲಿ ತಿಳಿಸೋದು ಅಂದ್ರೆ ಏನಾದ್ರೂ ಒಂದು ಕೊಡೋದು ಅಲ್ವಾ? ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ತಿಳಿಸೋದು ಅಂದ್ರೆ ಏನೋ ಒಂದು ಅವ್ರಿಗೆ ಸಿಕ್ಕೇ ಸಿಗುತ್ತೆ, ತಗೊಳ್ತಾರೆ ಅವರು.
ಆದ್ರೆ ಇಲ್ಲಿ ಇತರರಿಗೆ ತಿಳಿಸೋದು ಅಂತಂದ್ರೆ ಏನಾದ್ರೂ ಒಂದು ಕೊಡುವಂತಹದ್ದು. ನೀವು ದಾತನ ಮಕ್ಕಳಲ್ವಾ, ಸಾಗರನ ಮಕ್ಕಳಲ್ವಾ ನೀವು. ಆದ್ದರಿಂದ ಯಾರಾದ್ರೂ ಅಲ್ವಾ ದಾತ ಆಗಿದ್ದಾರೆ ತಂದೆ, ಮತ್ತೆ ಎಲ್ಲಾ ಗುಣ ಶಕ್ತಿಗಳು ಎಲ್ಲದರಲ್ಲೂ ಸಾಗರ ಆಗಿದ್ದಾರೆ, ಅವರು ಮಕ್ಕಳು. ಆದ್ದರಿಂದ ಯಾರಾದ್ರೂ ನಿಮ್ಮ ಸಂಪರ್ಕದಲ್ಲಿ ಬಂದ್ರು ಏನಾದ್ರೂ ಒಂದು ತಗೊಂಡು ಹೋಗ್ತಿದೀವಿ ಅಂತ ಅವ್ರ ಅನುಭವ ಮಾಡ್ಕೋಬೇಕು. ಯಾರೇ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ಲಿ, ಏನಾದ್ರೂ ಒಂದು ಅವ್ರು ತಗೊಂಡೋಗ್ಬೇಕು, ಅದನ್ನ ಅವ್ರ ಅನುಭವ ಮಾಡ್ಕೋಬೇಕು. ಇವರಿಂದ ಇದನ್ನ ನಾನು ತಗೊಂಡೆ ಅಂತ ಕೇವಲ ಕೇಳಿಸ್ಕೊಂಡು ಹೊರಟೋಗ್ಬಾರ್ದು. ನೋಡಿ ಅದನ್ನೇ ಹೇಳ್ತಿದ್ದಾರೆ, ಜ್ಞಾನದಿಂದ ಆಗ್ಲಿ, ಸ್ನೇಹದ ಒಂದು ದನದಿಂದ ಆಗ್ಲಿ, ಇಲ್ಲ ಸ್ಮೃತಿ ಬಲದ ಒಂದು ದನದಿಂದ ಆಗ್ಲಿ, ಶಕ್ತಿಗಳ ಒಂದು ದನದಿಂದ ಆಗ್ಲಿ, ಸಹಯೋಗದ ಒಂದು ದನದಿಂದ ಆಗ್ಲಿ, ಬುದ್ಧಿಯನ್ನ ಅಂದ್ರೆ ನೀವು ಕೊಡ್ಬೇಕು, ಬುದ್ಧಿಯನ್ನ ತುಂಬಿಕೊಂಡು ಹೋಗ್ಬೇಕು ಅವ್ರು. ನೀವು ಯಾವ್ದ್ರಿಂದಾದ್ರೂ ಮಾಡಿ, ಹೇಳಿದ್ರಲ್ಲ ಜ್ಞಾನದಿಂದ ಇರ್ಬೋದು, ಅದೇ ಹೇಳೋದು, ಜ್ಞಾನವನ್ನ ಇತರರಿಗೆ ನೀವು ತಿಳಿಸ್ತೀರಾ. ತಂದೆ ಪರಿಚಯ ಕೊಡ್ಬೋದು, ಆತ್ಮದ ಪರಿಚಯ ಕೊಡ್ಬೋದು, 7 days ಕೋರ್ಸ್ ಕೊಡ್ಬೋದು. ಅರ್ಥ ಆಯ್ತಲ್ಲ. ಜ್ಞಾನದಿಂದ ಆದ್ರೂ ಕೊಡಿ, ಅಂದ್ರೆ ಜ್ಞಾನದಿಂದ ಆದ್ರೂ ತಿಳಿಸಿ. ನೀವು ಸ್ನೇಹದ ಒಂದು ದನ, ಸ್ನೇಹ ಅನ್ನೋದು ಸಹ ದನ, ಅದರಿಂದ ಆಗ್ಲಿ, ಇಲ್ಲ ಸ್ಮೃತಿ ಬಲದ ಒಂದು ದನ ಅದರಿಂದ ಆಗ್ಲಿ, ಶಕ್ತಿಗಳ ಒಂದು ದನ ಅದರಿಂದ ಆಗ್ಲಿ, ಸಹಯೋಗದ ಒಂದು ದನ ಅದರಿಂದ ಆಗ್ಲಿ ಮಾಡಿ. ಅಂದ್ರೆ ಬುದ್ಧಿಯನ್ನ ಅವರು ಬುದ್ಧಿಯಲ್ಲಿ ತುಂಬಿಕೊಂಡು ಹೋಗ್ಬೇಕು ಅವರು. ಇದನ್ನೇ ಸತ್ಯವಾದ ಸೇವೆ ಅಂತ ಹೇಳೋದು ಆಯ್ತಲ್ಲ. ಅಂದ್ರೆ ಅವ್ರಿಗೆ ಏನಾದ್ರೂ ಸಿಕ್ಕಿರ್ಬೇಕು. ಹೇಳಿದ್ರಲ್ಲ, ನಾವು ಏನೋ ಒಂದು ತಗೊಂಡು ಹೋಗ್ತಿದೀವಿ, ಇದು ಸಿಕ್ತು ನಮಗೆ, ಇಲ್ಲಿ ಇವ್ರೇನೋ ತಿಳಿಸಿದ್ರು, ಇದರಿಂದ ನಮ್ಗೇನೋ ಸಿಕ್ತು ಅನ್ನೋ ಒಂದು ಅನುಭವ ಮಾಡ್ಕೋಬೇಕು ಅವರು. ಸ್ಮೃತಿ ಬಲದಿಂದ ಆದ್ರೂ ಕೊಡಿ, ಸ್ನೇಹ ಬಲದಿಂದ ಆದ್ರೂ ಕೊಡಿ, ಜ್ಞಾನದಿಂದ ಆದ್ರೂ ಕೊಡಿ, ಶಕ್ತಿಗಳಿಂದ ಆದ್ರೂ ಕೊಡಿ, ಸಹಯೋಗದಿಂದ ಆದ್ರೂ ಕೊಡಿ. ಆದ್ರೆ ಅವ್ರಿಗೇನಾದ್ರೂ ಒಂದು ಬುದ್ಧಿಯಲ್ಲಿ ತುಂಬಿಕೊಂಡು ಹೋಗ್ಬೇಕು ಅವ್ರು. ಇದನ್ನೇ ಸತ್ಯವಾದ ಸೇವೆ ಅಂತ ಹೇಳ್ತಾರೆ. ಸೆಕೆಂಡಿನ ಒಂದು ದೃಷ್ಟಿ ಇಲ್ಲ 2 ಮಾತುಗಳ ಮೂಲಕ, ನಿಮ್ಮ ಶಕ್ತಿಶಾಲಿ ಸಂಕಲ್ಪ ತರಂಗಗಳ ಮೂಲಕ, ಸಂಪರ್ಕದ ಮೂಲಕ ದಾತ ಆಗಿ ಕೊಡ್ಬೇಕು. ಸೆಕೆಂಡಿನ ಒಂದು ದೃಷ್ಟಿ, ನೀವು ದೃಷ್ಟಿ ಕೊಡ್ತೀರಲ್ಲ, ಆತ್ಮದ ನಿಮ್ಮ ಒಂದು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಬಂದು 3ನೇ ಒಂದು ದೃಷ್ಟಿ, ಅಂದ್ರೆ 3ನೇ ಕಣ್ಣನ್ನ ಓಪನ್ ಮಾಡ್ಕೊಂಡು 3ನೇ ಕಣ್ಣಿಂದ ಇತರರ ಆತ್ಮವನ್ನ ನೋಡ್ಬೇಕು. ಅದು ದೃಷ್ಟಿ. ಆ ದೃಷ್ಟಿಯಿಂದ ಆದ್ರೂ ಕೂಡ ಅವ್ರಿಗೆ ಏನಾದ್ರೂ ಕೊಡಿ, ಶುಭ ಭಾವನೆ ಶುಭ ಕಾಮನೆಯಿಂದ ಅವ್ರಿಗೇನಾದ್ರೂ ಕೊಡಿ 1 ಸೆಕೆಂಡಲ್ಲಿ. ಒಂದು ಸೆಕೆಂಡಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ನಿಮ್ಮ ಶಕ್ತಿಶಾಲಿ ಸಂಕಲ್ಪಗಳ ಒಂದು ವೈಬ್ರೇಷನ್ಸ್, ನೀವು ಅಂದ್ರೆ ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇರ್ತಾ ನೀವು ಏನು ಸಂಕಲ್ಪಗಳು, ಶಕ್ತಿಶಾಲಿ ಸಂಕಲ್ಪಗಳು ಮಾಡ್ತೀರಾ, ಆ ವೈಬ್ರೇಷನ್ಸ್ ಮೂಲಕ, ಸಂಪರ್ಕದ ಮೂಲಕ ದಾತರಾಗಿ ಕೊಡ್ಬೇಕು. ನೀವು ದೃಷ್ಟಿಯಿಂದಾದ್ರೂ ಕೊಡಿ, ಶಕ್ತಿಶಾಲಿ ಸಂಕಲ್ಪಗಳ ವೈಬ್ರೇಷನ್ಸ್ ಇಂದಾದ್ರೂ ಕೊಡಿ, ಸಂಕಲ್ಪದ ಮೂಲಕ, ಮತ್ತೆ ಅಂದ್ರೆ ಸಂಪರ್ಕ, ನಿಮ್ಮ ಒಂದು ಸಂಪರ್ಕಕ್ಕೆ ಬರ್ತಾರಲ್ಲ ಅವ್ರಿಗೆ ದಾತರಾಗಿ ನೀವು ಕೊಡ್ಬೇಕು. ಅಂತಹವರೇ ಸತ್ಯವಾದ ಸೇವಾದಾರಿಗಳು. ಈ ವಿಧವಾಗಿ ದಾತರಾಗಿ ಕೊಡುವಂತವರು ಪ್ರತಿ ಸಮಯ ಏನ್ ಮಾಡ್ತಾರೆ, ವೃದ್ಧಿಯನ್ನ ಮತ್ತೆ ಉನ್ನತಿಯನ್ನ ಪಡ್ಕೊಳ್ತಿರೋ ತರ ಅನುಭವ ಮಾಡ್ಕೋತಾರಂತೆ. ದಾತರಾಗಿ ಕೊಡುವಂತವರು ಪ್ರತಿ ಸಮಯ ವೃದ್ಧಿ ಅನುಭವ ಆಗ್ತಿರುತ್ತಂತೆ, ಉನ್ನತಿ ಕೂಡ ಆಗ್ತಿರುತ್ತಂತೆ, ಅದು ಅನುಭವ ಮಾಡ್ಕೋತಾರಂತೆ. ಇಲ್ಲ ಅಂದ್ರೆ ಹಿಂದೆನೂ
ಹೋಗ್ತಾ ಇಲ್ಲ, ಅಂದ್ರೆ ಹಿಂದೇನು ಹೋಗ್ತಿಲ್ಲ. ಆದ್ರೆ ಎಷ್ಟು ಮುಂದೆ ಹೋಗ್ಬೇಕು ಅನ್ಕೊಳ್ತೀವೋ ಅಷ್ಟು ಮುಂದೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋದು ಅನುಭವ ಆಗುತ್ತೆ. ಹಿಂದೆಗಂತೂ ಹೋಗ್ತಿಲ್ಲ, ಆದ್ರೆ ಮುಂದೆ ನಾನು ಎಷ್ಟು ಹೋಗ್ಬೇಕು ಅನ್ಕೊಳ್ತಿದ್ದೀನೋ ಅಷ್ಟು ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ ಅಂತ ಅನುಭವ ಆಗುತ್ತೆ. ಆದ್ರಿಂದ ದಾತರಾಗಿ ಅನುಭವ ಮಾಡಿಸ್ರಿ. ಈ ತರ ಸಹಯೋಗಿ ಇಲ್ಲ ಸಹಜಯೋಗಿಯಾಗಿ ಸ್ವಯಂ ಕೂಡ ಆಗ್ಬೇಕು, ಮತ್ತೆ ಇತರರನ್ನು ಕೂಡ ಸಹಯೋಗದ ಒಂದು ಉಲ್ಲಾಸ, ಉತ್ಸಾಹ, ಅವುಗಳ ಅಲೆ ಏನ್ ಮಾಡ್ಬಿಡತ್ತೆ, ಸಹಯೋಗಿಯಾಗಿ ಮಾಡ್ಬಿಡತ್ತೆ. ನಿಮ್ಮ ಸಹಯೋಗದ ಒಂದು ವಿಶೇಷತೆಯ ಮೂಲಕ ಸರ್ವ ಆತ್ಮಗಳಿಗೆ ಇವರು ನಮ್ಮ ಸಹಯೋಗಿ ಅಂತ ಅನುಭವ ಆಗ್ಬಿಡತ್ತೆ. ನಿಮ್ಮ ಒಂದು ಸಹಯೋಗದ ವಿಶೇಷತೆಯ ಮೂಲಕ ಸರ್ವ ಆತ್ಮಗಳಿಗೂ ಇವರು ನಮ್ಮ ಸಹಯೋಗಿ ಆಗಿದ್ದಾರೆ ಅನ್ನೋದು ಅನುಭವ ಆಗ್ಬಿಡುತ್ತೆ ನೀವು ಸಹಯೋಗ ಕೊಟ್ಟಾಗ. ಯಾವುದೇ ಬಲಹೀನ ಅಂದ್ರೆ ಯಾವುದೇ ಬಲಹೀನ ಸ್ಥಿತಿಯಲ್ಲಿದ್ರೂ ಇಲ್ಲ ಪರಿಸ್ಥಿತಿಯ ಒಂದು ಸಮಯದಲ್ಲಿ ಸಹಯೋಗದ ಮೂಲಕ ಮುಂದೆ ಕರ್ಕೊಂಡೋಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ಬಲಹೀನ ಸ್ಥಿತಿಯಲ್ಲಿರ್ಲಿ ಆತ್ಮಗಳು, ಇಲ್ಲ ಅವರ ಒಂದು ಪರಿಸ್ಥಿತಿಗಳಲ್ಲಿ ಇರ್ಲಿ, ಅಂತ ಸಮಯದಲ್ಲಿ ನೀವು ಸಹಯೋಗವನ್ನ ಕೊಟ್ಟವರನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಶಕ್ತಿಯನ್ನ ಕೊಟ್ಟು ನಿರ್ವಿಘ್ನರನ್ನಾಗಿ ಮಾಡಿ ಧೈರ್ಯವನ್ನ ತುಂಬಿ ಅವರನ್ನ ಸಹಯೋಗದ ಮೂಲಕ ಮುಂದೆ ಕರ್ಕೊಂಡು ಹೋಗ್ಬೇಕು. ಸಹಯೋಗದ ಒಂದು ವಿಶೇಷತೆ ಮೂಲಕ ಎಲ್ಲರಿಗೆ ನಿಮ್ಮ ಆತ್ಮದ ಬಗ್ಗೆ ವಿಶೇಷವಾದ ಅನುಭವ ಆಗತ್ತೆ. ಸಹಯೋಗ ನೀವು ಕೊಟ್ಟಿರ್ತೀರಲ್ಲ, ಇದರ ಒಂದು ವಿಶೇಷತೆಯ ಮೂಲಕ ಎಲ್ಲರಿಗೆ ನಿಮ್ಮ ಆತ್ಮದ ಬಗ್ಗೆ ವಿಶೇಷವಾದ ಅನುಭವ ಆಗುತ್ತೆ. ಇದನ್ನೇ ವಿಶೇಷತೆಯನ್ನ ಸೇವೆಯಲ್ಲಿ ಉಪಯೋಗಿಸೋದು ಅಂತ ಹೇಳ್ತಾರೆ. ನೀವು ಬಾಬಾರವರಿಗೆ ಸಹಯೋಗಿನೇ, ಆದ್ರೆ ಬಾಬಾ ವಿಶ್ವ ಸಹಯೋಗಿ ಮಕ್ಕಳ ಬಗ್ಗೆ ಕೂಡ ಪ್ರತಿ ಆತ್ಮದಿಂದ ಇವರು ಕೂಡ ಬಾಬಾ ಸಮಾನವಾಗಿ ಸರ್ವರಿಗೆ ಸಹಯೋಗಿ ಆಗ್ಬೇಕು ಅನ್ನೋ ಅನುಭವದ ಒಂದು ಮಾತು ಬರಬೇಕು. ನೀವು ಬಾಬಾರವರಿಗೆ ಸಹಯೋಗಿನೇ, ಆದ್ರೆ ಬಾಬಾ ವಿಶ್ವ ಸಹಯೋಗಿ ಮಕ್ಕಳ ಬಗ್ಗೆನೂ ಕೂಡ ಬಾಬಾರವರ ವಿಶ್ವ ಸಹಯೋಗಿ ಮಕ್ಕಳ ಬಗ್ಗೆನೂ ಕೂಡ ಪ್ರತಿ ಆತ್ಮದಿಂದ, ಅಂದ್ರೆ ನೀವು ವಿಶ್ವ ಸಹಯೋಗಿ ಮಕ್ಕಳಲ್ವಾ, ನಿಮ್ ಬಗ್ಗೆನೂ ಕೂಡ ಪ್ರತಿ ಆತ್ಮದಿಂದ ಇವರು ಕೂಡ ಬಾಬಾ ಸಮಾನವಾಗಿ ಸರ್ವರಿಗೂ ಸಹಯೋಗಿ ಆಗ್ಬೇಕು ಅನ್ನೋ ಅನುಭವದ ಒಂದು ಮಾತು ಬರಬೇಕು ಅಂತ ಹೇಳ್ತಿದ್ದಾರೆ. ವ್ಯಕ್ತಿಗತವಾಗಿ ಒಬ್ಬರಿಗೆ ಇಬ್ಬರಿಗೆ ಸಹಯೋಗಿ ಆಗೋದಲ್ಲ, ಅದು ಸ್ವಾರ್ಥದ ಒಂದು ಸಹಯೋಗ ಆಗುತ್ತೆ. ವ್ಯಕ್ತಿಗತವಾಗಿ ಈಗ ನನ್ನ ಜೊತೆ ಇರ್ತಾರೆ ಯಾರಾದ್ರೂ, ಅವ್ರಿಗೆ ಇವರು ನನಗೆ ಚೆನ್ನಾಗಿ ಗೊತ್ತಿರೋವಂಥವರು, ಅಂಥವರಿಗೆ ನಾವು ಸಹಯೋಗಿ ಆಗೋದಲ್ಲ. ಅಂದ್ರೆ ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ನಾವು ಇನ್ನೊಬ್ರಿಗೆ ಸಹಯೋಗಿ ಆಗ್ತೀವಿ ಅಂತಂದ್ರೆ ಅದು ಸ್ವಾರ್ಥದ ಒಂದು ಸಹಯೋಗ ಆಗತ್ತೆ, ಹದ್ದಿನ ಒಂದು ಸಹಯೋಗ ಆಗ್ಬಿಡತ್ತಂತೆ. ಅದು ಸತ್ಯವಾದ ಸಹಯೋಗಿಯಾಗಿ ಅನಂತವಾದ ಸಹಯೋಗಿ ಆಗ್ಬೇಕು ನೀವು. ನಿಮ್ಮೆಲ್ಲರಿಗೂ ಸಹ ಬಿರುದೇನಿದೆ ಹೇಳಿ, ವಿಶ್ವ ಕಲ್ಯಾಣಕಾರಿಗಳ ಇಲ್ಲ ಕೇವಲ ಸೇವಾ ಕೇಂದ್ರದ ಒಂದು ಕಲ್ಯಾಣಕಾರಿಗಳ ನೀವು ಅಲ್ವಾ? ನೀವು ಸಹಯೋಗ ಕೊಡ್ತೀರಾ, ಅದು ಸೇವಾ ಕೇಂದ್ರ ಸೆಂಟರ್ದಲ್ಲಿ ಬರೋರ್ಗೆ ಮಾತ್ರ ನೀವು ಸಹಯೋಗ ಕೊಡ್ತೀರಾ ಪರ್ಸನಲ್ ಆಗಿ, ಅಂದ್ರೆ ಅದು ಸ್ವಾರ್ಥ, ಅದು ಹದ್ದಿನ ಸಹಯೋಗ ಅಂತ ಹೇಳ್ತಿದ್ದಾರೆ. ನಿಮ್ಮ ಸೆಂಟರ್ ಅವ್ರಿಗೆ ಇಲ್ಲ ನಿಮ್ಮ ಝೋನ್ ಅವ್ರಿಗೆ ಇಲ್ಲ ನಿಮ್ಮ ಒಂದು ಸಂಬಂಧ ಸಂಪರ್ಕದಲ್ಲಿ ಇರೋರಿಗೆ ಏನಾಗ್ಬಿಡತ್ತೆ, ನೀವು ಮಾಡ್ತಿರೋ ಸಹಯೋಗ, ನೀವು ಕೊಡ್ತಿರೋ ಸಹಯೋಗ ಅಂದ್ರೆ ಅದು ಸ್ವಾರ್ಥ, ಹದ್ದಿನ ಒಂದು ಸಹಯೋಗ ಆಗಿರುತ್ತೆ. ಅದರಿಂದ ನಿಮ್ಮ ಒಂದು ಟೈಟಲ್ ಇದೆ ಏನು, ವಿಶ್ವ ಕಲ್ಯಾಣಕಾರಿಗಳು ಅಂತ. ಮತ್ತೆ ನೀವು ವಿಶ್ವ ಕಲ್ಯಾಣಕಾರಿಗಳ ಇಲ್ಲ ಕೇವಲ ಸೇವಾ ಕೇಂದ್ರ ಸೆಂಟರ್ನ ಒಂದು ಕಲ್ಯಾಣಕಾರಿಗಳ, ಸೆಂಟರ್ನ ಒಂದು ಸೇವೆಯನ್ನ ಮಾಡುವಂತಹ ಸೆಂಟರ್ನ ಕಲ್ಯಾಣಕಾರಿಗಳ ಅಂತ ಕೇಳ್ತಿದ್ದಾರೆ. ಇಲ್ಲ ನೀವು ದೇಶದ ಒಂದು ಕಲ್ಯಾಣಕಾರಿಗಳಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿಗಳೇನಾ ಇಲ್ಲ ಕೇವಲ
ಸೆಂಟರ್ನ ಒಂದು ಕಲ್ಯಾಣ ಕಾರ್ಯಗಳ, ಇಲ್ಲ ದೇಶದ ಒಂದು, ನಾವು ಭಾರತ ದೇಶದವರು ಅಂತ ಏನಾದರೂ, ನಾವಿಂಥ ದೇಶದವರು ಅನ್ನೋ ಒಂದು ಏನಾದರೂ ದೇಶದ ಒಂದು ಕಲ್ಯಾಣ ಕಾರ್ಯಗಳ, ಇಲ್ಲ ಕೇವಲ ಕ್ಲಾಸ್ಗೆ ಬರೋ ವಿದ್ಯಾರ್ಥಿಗಳ ಒಂದು ಕಲ್ಯಾಣ ಕಾರ್ಯಗಳ. ನಮ್ಮ ಕ್ಲಾಸಿಗೆ ಬರ್ತಾರೆ, ನಮ್ಮ ಸೆಂಟರ್ಗೆ ಬರ್ತಾರೆ, ನಮ್ಮ ಕ್ಲಾಸಿಗೆ ಬರ್ತಾರೆ, ಈ ವಿದ್ಯಾರ್ಥಿಗಳ ಒಂದು ಕಲ್ಯಾಣವನ್ನು ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳ ಒಂದು ಕಲ್ಯಾಣ ಕಾರ್ಯಗಳ. ಈ ವಿಧವಾದ ಬಿರುದೇನು ನಾನು ನಿಮ್ಗೆ ಕೊಟ್ಟಿಲ್ಲ ಅಲ್ವಾ, ಈ ಥರ ಟೈಟಲ್ ಏನು ನಾನು ನಿಮ್ಗೆ ಕೊಟ್ಟಿಲ್ಲ ಅಲ್ವಾ. ವಿಶ್ವ ಕಲ್ಯಾಣಕಾರಿಗಳು, ವಿಶ್ವ ಯಜಮಾನಿಯಾಗಿ ಆಗೋರಾ, ಇಲ್ಲ ಕೇವಲ ನಿಮ್ಮ ಮಹಲ್ಗೆ ಮಾತ್ರ ಯಜಮಾನಿಯಾಗಿ ಆಗೋರಾ ನೀವು? ನೋಡಿ, ಇಂತಹ ಬಿರುದುಗಳು ನಾನು ಕೊಟ್ಟಿಲ್ಲ. ಸ್ಟೂಡೆಂಟ್ಸ್ ಇರ್ಬೋದು, ಸೆಂಟರ್ ಇರ್ಬೋದು, ಒಂದು ದೇಶ ಇರ್ಬೋದು, ಅವೆಲ್ಲ ಇಲ್ಲ. ವಿಶ್ವ ಕಲ್ಯಾಣಕಾರಿಗಳು ಅನ್ನೋದು ಕೊಟ್ಟಿರೋದು ನಾನು ಅಲ್ವಾ. ಅಂದ್ರೆ ವಿಶ್ವಕ್ಕೆ ಯಜಮಾನಿ ಆಗೋರಾ, ಇಲ್ಲ ಕೇವಲ ನಿಮ್ಮ ಮಹಲ್ಗೆ ಮಾತ್ರ ಯಜಮಾನಿ ಆಗೋರಾ ನೀವು? ವಿಶ್ವ ಅಂತ ಬಂದಾಗ ಬೇಹದ್ ಬಂದ್ಬಿಡತ್ತೆ. ಬರೀ ಒಂದು ಮಹಲ್ ಅಂತ ನಿಮ್ಮ ಮಹಲ್ ಅಂದಾಗ ನಿಮ್ ಸೆಂಟರ್ ಮಾತ್ರ ಆಗುತ್ತೆ ಅಷ್ಟೆ. ಬರೀ ನೀವು ಬಾಬಾ ನೋಡಿ ಅದನ್ನೇ ಹೇಳ್ತಿದ್ದಾರೆ, ಇಲ್ಲಿ ನೀವು ನಿಮ್ಮ ಒಂದು ಸೆಂಟರಿಗೆ ಇಲ್ಲ ನಿಮ್ಮ ಒಂದು ಸ್ಟೂಡೆಂಟ್ಗಳಿಗೆ ಈ ತರ ನೀವೇನಾದ್ರು ನಮ್ಮ ಒಂದು ದೇಶ ಅನ್ಕೊಂಡೇನಾದ್ರೂ ನೀವು ಕಲ್ಯಾಣಕಾರಿಗಳಾಗ್ತೀರಾ ಅಂತಂದ್ರೆ ಅಲ್ಲಿ ನೀವು ನಿಮ್ಮ ಮಹಲ್ಗೆ ಮಾತ್ರ ಯಜಮಾನಿ ಆಗಿರ್ತೀರ ಅಷ್ಟೇ. ವಿಶ್ವಕ್ಕೆ ಯಜಮಾನಿ ಆಗ್ಬೇಕಂದ್ರೆ ವಿಶ್ವ ಕಲ್ಯಾಣಕಾರಿಗಳಾಗಬೇಕು. ಯಾರಾದ್ರೂ ಕೇವಲ ಸೇವಾ ಕೇಂದ್ರ ಅಂದ್ರೆ ಸೆಂಟರ್ನ ಒಂದು ಹದ್ದಲ್ಲಿ ಇರ್ತಾರೋ ಅವರು ಕೇವಲ ಮಹಲ್ಗೆ ಯಜಮಾನಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೀವು ಬೇಹದ್ ಬಾಬಾರವರ ಮೂಲಕ ಬೇಹದ್ದಿನ ವಾರಸತ್ವ ತಗೊಳ್ತಿದ್ದೀರಲ್ಲ, ಹದ್ದಿನ ಒಂದು ವಾರಸತ್ವ ತಗೊಳ್ತಾ ಇಲ್ಲ, ನೀವು ಬೇಹದ್ದಿನ ವಾರಸತ್ವ ತಗೊಳ್ತಿದ್ದೀರಾ. ಆದ್ದರಿಂದ ಸರ್ವರ ಬಗ್ಗೆ ಸಹಯೋಗದ ಒಂದು ವಿಶೇಷತೆಯನ್ನ ಕಾರ್ಯದಲ್ಲಿ ತಗೊಂಡ್ಬರ್ಬೇಕು. ಸರ್ವರು ಅಂತ ಬಂದಾಗ ಇಡೀ ವಿಶ್ವ ಬರುತ್ತೆ. ಅವ್ರಾಗೆ ಇವ್ರಿಗೆ, ಇವ್ರ ಪತಿತರು, ಇವ್ರ ಲೌಕಿಕದವರು, ಇವ್ರ ಅಜ್ಞಾನಿಗಳು, ನೋ, ಇದು ಇಲ್ವೇ ಇಲ್ಲ, ಇದೆಲ್ಲ ಬರಂಗೇ ಇಲ್ಲ. ಸರ್ವರ ಬಗ್ಗೆ ಸಹಯೋಗದ ಒಂದು ವಿಶೇಷತೆಯನ್ನ ಕಾರ್ಯದಲ್ಲಿ ತಗೊಂಡ್ಬರ್ಬೇಕು. ಬಾಬಾ ಏನ್ ಹೇಳ್ತಾರೆ, ಅವರು ನಿಮ್ಮ ಪರಿವಾರನೇ, ಬೇಹದ್ದಿನ ಪರಿವಾರ. ನೀವು ದೊಡ್ಡವರು, ಆಧಾರ ಮೂರ್ತಿಗಳು, ವಿಶ್ವರಕ್ಷಕರು. ನೀವು ಮನೆಗೆ ದೊಡ್ಡ ಮಗ ಅಂದಾಗ ದೊಡ್ಡ ಮಗ ತಂದೆ ಸಮಾನ ಹೇಗೆ, ಆಗ ನೀವು ದೊಡ್ಡವರು ಅಂದ್ರೆ ನೀವು ಅವ್ರಿಗೆ ದೊಡ್ಡವರು ಅಂದಾಗ ನಿಮ್ಮ ಒಂದು ಸಹಯೋಗ ಅವ್ರಿಗೆ ಬೇಕು. ಅವರು ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅಜ್ಞಾನದಲ್ಲಿದ್ದಾರೆ ಪಾಪ, ಅವ್ರಿಗೇನು ಗೊತ್ತಿಲ್ಲ. ನಿಮ್ಮ ಒಂದು ಸಹಯೋಗ ಬೇಕು, ಇಡೀ ವಿಶ್ವದ ಆತ್ಮಗಳ ಬಗ್ಗೆ ಬೇಕು. ಸರ್ವರ ಬಗ್ಗೆ ಸಹಯೋಗದೊಂದು ವಿಶೇಷತೆಯನ್ನ ಕಾರ್ಯದಲ್ಲಿ ನೀವು ತಗೊಂಡ್ಬರ್ಬೇಕು. ಅಂತಹವರನ್ನೇ ಸಹಯೋಗಿ ಆತ್ಮ ಅಂತ ಹೇಳೋದು. ಈ ವಿಧಿಯ ಮೂಲಕ ಶಕ್ತಿಶಾಲಿ ಆತ್ಮ ಸರ್ವ ಶಕ್ತಿಗಳನ್ನ ಕೇವಲ ಸ್ವಯಂ ಬಗ್ಗೆ ಅಲ್ಲದೆ ಸರ್ವರ ಬಗ್ಗೆನೂ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಯಾರು ಶಕ್ತಿಶಾಲಿ ಆತ್ಮ ಇರ್ತಾರೆ, ಈ ಒಂದು ವಿಧಿಯ ಮೂಲಕ ಶಕ್ತಿಶಾಲಿ ಆತ್ಮ ಸರ್ವ ಶಕ್ತಿಗಳನ್ನ ಕೇವಲ ಸ್ವಯಂ ಬಗ್ಗೆ ಮಾತ್ರ ಅಲ್ಲದೆ ಸರ್ವರ ಬಗ್ಗೆನೂ ಸೇವೆಯಲ್ಲಿ ಉಪಯೋಗ ಮಾಡ್ತಾರೆ. ಕೆಲವರಲ್ಲಿ ಸಹನ ಶಕ್ತಿ ಇರೋದಿಲ್ಲ, ನಾವೇ ನೋಡಿರ್ತೀವಿ ಅಲ್ವಾ. ಕೆಲವರಲ್ಲಿ ಸಹನ ಶಕ್ತಿ ಇರೋದಿಲ್ಲ, ನಿಮ್ಮ ಹತ್ರ ಇರುತ್ತೆ. ಆ ಶಕ್ತಿಯನ್ನ ಇತರರಿಗೆ ಕೊಡಬೇಕು. ನೀವು ಆ ಶಕ್ತಿಯನ್ನ ಇತರರಿಗೆ ಕೊಡಬೇಕು. ಈಗ ನೋಡಿ, ತಂದೆಯನ್ನು ಗುರುತಿಸುವಂತ ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ತಂದೆಯನ್ನು ನಾವು ಗುರುತಿಸಿದೀವಿ. ನಾವು ಇತರರಿಗೆ ಆ ಒಂದು ಶಕ್ತಿಯನ್ನು ನಾವು ಕೊಡ್ಬೇಕಾಗತ್ತೆ ಅಲ್ವಾ. ಇತರರಿಗೆ ದೃಷ್ಟಿಯ ಮೂಲಕ, ಸ್ನೇಹದ ಮೂಲಕ, ಆತ್ಮಿಕ ಸ್ನೇಹದ ಮೂಲಕ, ಸಹಯೋಗದ ಮೂಲಕ ನಾವು ಕೊಡ್ಬೇಕಾಗತ್ತೆ. ಇಲ್ಲಿ ಸಹನ ಶಕ್ತಿ ನಿಮ್ಮ ಹತ್ರ ಇದೆ, ಇತರರ ಹತ್ರ ಇಲ್ಲ ಅಂದ್ರೆ ಆ ಶಕ್ತಿ ನೀವು ಇತರರಿಗೆ ಕೊಡ್ಬೇಕು. ಹಾಗೇನೆ ಇದೇ ಶಕ್ತಿಯನ್ನ ಸೇವೆಯಲ್ಲಿ ಉಪಯೋಗಿಸೋದು ಅಂತ ಹೇಳೋದು. ನಾವ್ ಹೇಳ್ತಿರ್ತೀವಲ್ಲ, ಅವರಲ್ಲಿ ತಾಳ್ಮೆನೇ ಇಲ್ಲ, ಅವ್ರ ಹತ್ರ ತಾಳ್ಮೆನೇ ಇಲ್ಲ, ಅವರಲ್ಲಿ ಸಹನೆ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಅಂತ ಹೇಳ್ತಿರ್ತೀವಿ.
ನಿಮ್ಮ ಹತ್ರ ಇದೆ, ಅವ್ರ ಹತ್ರ ಇಲ್ಲ, ಮತ್ತೆ ನಿಮ್ಮ ಹತ್ರ ಇರೋದು ಕೊಡಿ. ಇದನ್ನೇ ಸೇವೆಯಲ್ಲಿ ಉಪಯೋಗಿಸೋದು ಅಂತ ಹೇಳೋದು ಅಂತ ಹೇಳ್ತಿದ್ದಾರೆ. ಕೇವಲ ನಾನು ಸಹನಶೀಲತೆಯಿಂದ ಇರ್ತಿದ್ದೀನಿ ಅಂತ ಆಲೋಚನೆ ಮಾಡಬೇಡಿ. ನಾನು ಕೇವಲ ಸಹನಶೀಲತೆಯಿಂದ ಇರ್ತಿದ್ದೀನಿ, ನಾನ್ ಮಾತ್ರ ಸಹನಶೀಲತೆಯಿಂದ ಇರ್ತಿದ್ದೀನಿ ಅಂತ ಆಲೋಚನೆ ಮಾಡಬೇಡಿ. ಆದ್ರೆ ನಿಮ್ಮ ಸಹನಶೀಲತೆ ಗುಣದ ಒಂದು ಲೈಟ್ ಮೈಟು ಇತರರವರೆಗೂ ಸೇರ್ಬೇಕು. ಅವಾಗ ಅವ್ರಿಗೂ ಅದು ಸಿಗುತ್ತೆ. ಆ ಒಂದು ಪ್ರಕಾಶತೆ, ಆ ಒಂದು ಶಕ್ತಿ, ಅದು ಸಹನಶೀಲತೆಯ ಗುಣದ ಒಂದು ಪ್ರಕಾಶತೆ, ಆ ಒಂದು ಶಕ್ತಿ ಇತರರವರೆಗೂ ಸೇರ್ಬೇಕು. ಲೈಟ್ ಹೌಸ್ನ ಒಂದು ಪ್ರಕಾಶ ಕೇವಲ ಸ್ವಯಂಗೋಸ್ಕರನೇ ಇರೋದಿಲ್ಲ ಅಲ್ವಾ. ಈಗ ಲೈಟ್ ಹೌಸ್ ಇದೆ, ಅದಕ್ಕೆ ಮಾತ್ರ ಅದು ಬೆಳಕು ಕೊಟ್ಕೊಳ್ಳುತ್ತಾ? ಅದರ ಪ್ರಕಾಶತೆ ಅದಕ್ಕೆ ಮಾತ್ರ ಇರುತ್ತಾ ಅಲ್ವಾ? ಇತರರಿಗೂ ಸಹ ಬೆಳಕು ಕೊಡೋದಾಗಿ, ಮಾರ್ಗವನ್ನ ತೋರಿಸೋದಾಗಿ ಇರುತ್ತೆ ತಾನೇ ಆ ಲೈಟ್ ಹೌಸ್ ಸ್ಥೂಲವಾಗಿ. ಈ ವಿಧವಾಗಿ ಶಕ್ತಿ ರೂಪವಾಗಿ ಅಂದ್ರೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಇತರರಿಗೆ ಅದರ ಲಾಭವನ್ನ ಅನುಭವ ಮಾಡಿಸ್ಬೇಕು. ಜ್ಞಾನದಿಂದ ತಿಳುವಳಿಕೆ ಸಿಗುತ್ತೆ, ಅದೇ ಜ್ಞಾನದ ಪ್ರಕಾಶತೆ. ಯೋಗದಿಂದ ಶಕ್ತಿ ಸಿಗುತ್ತೆ, ಅದೇ ಮೈಟ್, ಲೈಟ್ ಮೈಟ್. ಜ್ಞಾನ ಮತ್ತೆ ಯೋಗ, ಜ್ಞಾನ ಮತ್ತೆ ಶಕ್ತಿ, ಇವುಗಳಿಂದ ಅಂದ್ರೆ ಲೈಟ್ ಹೌಸ್ ಆಗಿ ಮೈಟ್ ಹೌಸ್ ಆಗಿ ಇತರರಿಗೆ ಅದರ ಒಂದು ಲಾಭವನ್ನ ಅನುಭವ ಮಾಡಿಸ್ಬೇಕು. ಅವರು ನಿರ್ಬಲತೆಯ ಒಂದು ಅಂಧಕಾರದಿಂದ ಶಕ್ತಿಯ ಒಂದು ಬೆಳಕಲ್ಲಿ ಬಂದಿರೋ ತರ ಅನುಭವ ಮಾಡ್ಕೋಬೇಕು. ಅವರು ನಿರ್ಬಲತೆಯ ಒಂದು ಅಂಧಕಾರ ಏನಿದೆ, ನಿರ್ಬಲರಾಗಿದ್ರು, ಅಂಧಕಾರದಲ್ಲಿದ್ರು, ಅದರಿಂದ ನಿರ್ಬಲತೆ ಹೋಗಿ ಶಕ್ತಿ ಸಿಕ್ಕಿ ಬೆಳಕಲ್ಲಿ ಬಂದಿರೋ ತರ, ಅಂಧಕಾರದಿಂದ ಬೆಳಕಲ್ಲಿ ಬಂದಿರೋ ತರ ಅನುಭವ ಮಾಡ್ಕೋಬೇಕು. ಈ ಆತ್ಮದ ಒಂದು ಶಕ್ತಿಯ ಮೂಲಕ ನನ್ನನ್ನು ಕೂಡ ಶಕ್ತಿವಂತರಾಗಿ ಮಾಡೋದ್ರಲ್ಲಿ ಸಹಯೋಗಿ ಆಯಿತು ಅಂತ ಅನುಭವ ಮಾಡ್ಕೋಬೇಕು. ಆತ್ಮ ಶಕ್ತಿಶಾಲಿಯಾಗಿದೆ, ಆ ಶಕ್ತಿ ಮೂಲಕ ನನ್ನನ್ನು ಕೂಡ ಶಕ್ತಿಶಾಲಿಯಾಗಿ ಮಾಡಿಬಿಟ್ರು, ಶಕ್ತಿಶಾಲಿಯಾಗಿ ಮಾಡೋದ್ರಲ್ಲಿ ಸಹಯೋಗಿ ಆಗ್ಬಿಟ್ರು ಅವರು ಅಂತ ಅನುಭವ ಮಾಡ್ಕೋಬೇಕು. ಅವರು ನಿಮಿತ್ತ ಆಗಿ ಬಾಬಾರವರ ಜೊತೆ ಸಂಬಂಧ ಜೋಡಿಸ್ತಾರೆ. ಆಗ ಸಹಯೋಗವನ್ನು ಕೊಟ್ಟು ತಮ್ಮ ಜೊತೆ ಇಟ್ಕೊಳ್ಳೋ ತರ ಮಾಡೋದಿಲ್ಲ ಅವರು ಅಂತ ಹೇಳ್ತಿದ್ರು. ಅಂದ್ರೆ ಅಂತವ್ರು ಏನ್ ಮಾಡ್ತಾರೆ, ಅವರಲ್ಲಿರೋ ಶಕ್ತಿಯನ್ನ ತುಂಬಿ ಅವರನ್ನ ಶಕ್ತಿಶಾಲಿಯಾಗಿ ಮಾಡ್ತಾರೆ ಸಹಯೋಗವನ್ನು ಕೊಟ್ಟು. ಆದ್ರೆ ಬಾಬಾರವರ ಜೊತೆ ಸಂಬಂಧ ಜೋಡಿಸೋ ಹಾಗೆ ಮಾಡ್ತಾರೆ, ನಿಮಿತ್ತ ಆ ತರ ಮಾಡ್ತಾರೆ ಅವರು. ಆದ್ರೆ ಸಹಯೋಗವನ್ನು ಕೊಟ್ಬಿಟ್ಟು ನನ್ನ ಜೊತೆ ತಗ್ಲಾಕೋ ಅಂತ ಅವರು ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರಾದ್ರೂ ಸಹಯೋಗ ಕೊಟ್ಟರು, ಅಕ್ಕಂದ್ರು ಅಣ್ಣಂದ್ರು ಟೀಚರ್ ಸೆಂಟರ್ ಅಕ್ಕಂದ್ರು ಇರ್ಬೋದು, ಯಾರೇ ಇರ್ಬೋದು, ಸಹಯೋಗ ಕೊಟ್ಟರು ಅಂದ್ರೆ ಅವ್ರ ಜೊತೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಯ್ಯೋ ಅಣ್ಣವ್ರು ಇಷ್ಟ ಒಳ್ಳೆಯವರು, ಅಕ್ಕವ್ರು ಇಷ್ಟ ಒಳ್ಳೆಯವರು. ಅಲ್ಲಿ ಬಾಬಾ ಮಾಡಿಸಿರ್ತಾರೆ ಅಲ್ವಾ. ಸಹಯೋಗ ಕೊಡುವಂತವರು ಬಾಬಾರವ್ರ ಜೊತೆ ಸಂಬಂಧವನ್ನ ಜೋಡಿಸುತ್ತಾರೆ, ಅವ್ರು ಆ ತರ ಸಹಯೋಗ ಕೊಟ್ಟಿರ್ಬೇಕು. ಅವ್ರ ಜೊತೆ ಇಟ್ಕೊಳ್ಳೋ ತರ, ಅವ್ರ ಜೊತೆ ಅವರು ಮೋಹ ಇರ್ಬೋದು, ಒಂದು ಆಕರ್ಷಣೆ ಇರ್ಬೋದು, ಅವ್ರ ಜೊತೆ ತಗ್ಲಾಕೊಳ್ಳೋ ತರ ಮಾಡಬಾರ್ದು. ಬಾಬಾ ಕೊಟ್ಟಿರೋ ಗಿಫ್ಟ್ ಅನ್ನ ಕೊಡ್ತಿದ್ದೀನಿ ಅನ್ನೋ ಈ ಸ್ಮೃತಿ ಮತ್ತೆ ಶಕ್ತಿಯ ಮೂಲಕ ವಿಶೇಷತೆಗಳನ್ನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಅರ್ಥ ಆಯ್ತಲ್ಲ? ನಾವ್ಯಾರಿಗೆ ಯಾವ ಒಂದು ಶಕ್ತಿಯನ್ನು, ಗುಣವನ್ನು, ಸ್ನೇಹ ಸಹಯೋಗದಿಂದ ಏನೇ ಕೊಡ್ಲಿ ನಾವು, ಅದು ಬಾಬಾರವರು ಕೊಟ್ಟಿರುವಂತಹ ಗಿಫ್ಟ್ ಆಗಿದೆ. ಅದು ನನಗ್ ಬಾಬಾ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ ಕೊಡ್ತಿದ್ದೀನಿ ಅನ್ನೋ ಈ ಸ್ಮೃತಿ ಮತ್ತೆ ಶಕ್ತಿಯ ಮೂಲಕ ವಿಶೇಷತೆಗಳನ್ನ ಸೇವೆಯಲ್ಲಿ ಉಪಯೋಗಿಸ್ಬೇಕು.
ಇದೇ ಸತ್ಯವಾದ ಸೇವಾದಾರಿಗೆ ಗುರ್ತು. ನಾನು ಅಷ್ಟು ಸಹಯೋಗ ಕೊಟ್ಟೆ, ಇಷ್ಟು ಸಹಯೋಗ ಕೊಟ್ಟೆ, ನಾನು ಅಷ್ಟು ಯೋಗ ಮಾಡಿದೆ, ಇಷ್ಟು ಜ್ಞಾನ ತಿಳಿಸಿದೆ, ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅದು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ನಾನು ಅನ್ನೋದು ಬರಬಾರ್ದು. ಬಾಬಾ ಏನೇ ಕೊಟ್ಟಿದ್ರು, ನಮ್ಮಲ್ಲಿ ಜ್ಞಾನ ಇದ್ರು, ನಮ್ಮಲ್ಲಿ ಶಕ್ತಿ ಇದ್ರು, ಅದು ಏನೇ ಇದ್ರು ಬಾಬಾ ನಮಗೆ ವಿಶೇಷವಾಗಿ ಕೊಟ್ಟಿರುವಂತಹ ಗಿಫ್ಟ್. ಅದು ಮಕ್ಕಳಿಗೆ ವರದಾನದ ರೂಪದಲ್ಲಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ನಿಮಿತ್ತವಾಗಿ ಬಾಬಾರವರ ಜೊತೆ ಸಂಬಂಧ ಜೋಡಿಸೋ ಹಾಗೆ ನಿಮಿತ್ತವಾಗಿ ಅವರಿಗೆ ಬಾಬಾರವರ ಸ್ಮೃತಿಯನ್ನು ತರಿಸಿ ಅವರಿಗೆ ಸಹಯೋಗವನ್ನ ನಿಮಿತ್ತವಾಗಿ ಮಾಡಬೇಕಾಗತ್ತೆ. ಯಾವುದೇ ಆಗಿರ್ಬೋದು, ಇಲ್ಲಿ ನಾನು ನನ್ನದು ಅನ್ನೋದು ಬರಲೇಬಾರ್ದು. ಯಾವುದೇ ಸೇವೆ ಮಾಡಿದ್ರು ಅಷ್ಟೆ, ಬಾಬಾ ಕೊಟ್ಟಿರೋ ಸಹಯೋಗ. ಕೆಲವರು ಒಂದೊಂದು ಈಗ ಸೇವೆ, ಎಷ್ಟು ಸೇವೆಗಳನ್ನು ಮಾಡ್ತಾರೆ, ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಸೇವೆಯಲ್ಲಿ ಆಗಲಿ ಅಲ್ವಾ, ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ. ಆದ್ರೆ ಅದು ನಾನು ಮಾಡಿದ್ದಲ್ಲ, ಬಾಬಾ ಕೊಟ್ಟಿರುವಂತಹ ವಿಶೇಷತೆ ಆಗಿದೆ. ನಾವು ಹಾಗೇನೆ ನೋಡ್ಬೇಕು ಅವರನ್ನ. ಇಲ್ಲಿ ನಾನು ಅಂತನೂ ಹೇಳ್ಬಾರ್ದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪ್ರತಿ ಕರ್ಮದಲ್ಲಿ ಅವರ ಮೂಲಕ ಬಾಬಾ ಕಾಣಿಸ್ತಾರಂತೆ. ಅಂತಹ ಸತ್ಯವಾದ ಸೇವಾದಾರಿಗಳ ಪ್ರತಿ ಕರ್ಮದಲ್ಲಿ ಬಾಬಾ ಕಾಣಿಸ್ತಾರಂತೆ. ಅವರ ಪ್ರತಿ ಮಾತು ಪ್ರತಿ ಒಬ್ಬರಿಗೂ ಬಾಬಾ ಸ್ಮೃತಿ ತರಿಸುತ್ತಂತೆ. ಅವ್ರು ಮಾತಾಡುವಂತ ಪ್ರತಿ ಮಾತು ಹೇಗಿರುತ್ತೆ ಗೊತ್ತಾ, ಬಾಬಾರವರ ಸ್ಮೃತಿ ತರಿಸೋ ತರ ಇರುತ್ತೆ. ಪ್ರತಿ ವಿಶೇಷತೆಯ ಮೂಲಕ ದಾತನ ಕಡೆ, ಅಂದ್ರೆ ಅವರಲ್ಲಿರುವಂತ ಪ್ರತಿ ವಿಶೇಷತೆ ಅನ್ನುವಂಥದ್ದು ದಾತ ಆಗಿರುವ ಬಾಬಾ ಕಡೆ ತೋರಿಸುತ್ತಂತೆ, ಸನ್ನೆ ಮಾಡುತ್ತಂತೆ. ಸದಾ ಬಾಬಾನೇ ಕಾಣಿಸ್ತಾರಂತೆ. ಅವರು ನಿಮ್ಮನ್ನ ನೋಡದೆ ಬಾಬಾರವರನ್ನೇ ನೋಡ್ತಾರೆ ಅಂತ. ಆ ಸಮಯದಲ್ಲಿ ನೀವು ಹೇಳ್ತಿರ್ತೀರಾ, ಬಾಬಾರವರ ಸತ್ಯವಾದ ಸೇವಾದಾರಿಯಾಗಿ ನೀವೇನು ಸಹಯೋಗ ಕೊಡ್ತೀರಾ, ಸ್ನೇಹ ಸಹಯೋಗದಿಂದ ನೀವೇನೇ ಮಾಡಿದ್ರು ಕೂಡ ವಿಶೇಷತೆಗಳಿಂದ ಸೇವೆ ನೀವೇನೇ ಮಾಡಿದ್ರು ಕೂಡ ಸತ್ಯವಾದ ಸೇವಾದಾರಿಗಳು ಆ ಸಮಯದಲ್ಲಿ ಅವರು ನಿಮ್ಮನ್ನ ನೋಡೋದಿಲ್ಲ, ನಿಮ್ಮಿಂದ ಬಾಬಾರವರನ್ನ ನೋಡ್ತಿರ್ತಾರೆ. ನಿಮ್ಮಲ್ಲಿ ಬಾಬಾನೇ ಕಾಣಿಸ್ತಾರೆ. ನನ್ನ ಸಹಯೋಗಿ ಅನ್ಕೊಳ್ಳೋದು ಅಂದ್ರೆ ನಾನು ಸಹಯೋಗಿ ಅನ್ಕೊಳ್ಳೋದು ಇದೇನು ಸತ್ಯವಾದ ಸೇವಾದಾರಿಗೆ ಗುರ್ತಲ್ಲ. ನಾನು ಸಹಯೋಗಿಯಾಗಿದ್ದೀನಿ ಅನ್ಕೊಳ್ಳುವಂತಹದ್ದು ಸತ್ಯವಾದ ಸೇವಾದಾರಿಗೆ ಗುರ್ತಲ್ಲ. ನಾವು ಅನ್ಕೊಂಡ್ಬಿಡ್ತೀವಲ್ಲ, ನಾನು ಇಷ್ಟು ಸಹಯೋಗಿ ಆಗಿದ್ದೀನಿ, ಇಷ್ಟು ಸೇವೆ ಮಾಡ್ತೀನಿ, ಇದು ಸತ್ಯವಾದ ಸೇವಾದಾರಿಗೆ ಗುರ್ತಲ್ಲ. ಸಂಕಲ್ಪ ಮಾತ್ರದಲ್ಲೂ ಕೂಡ ನನ್ನ ವಿಶೇಷತೆ ಕಾರಣವಾಗಿ ಇವರು ನನಗೆ ತುಂಬಾ ಸಹಯೋಗಿ ಆದ್ರು ಅಂತ ಅನ್ಕೊಳ್ಬಾರ್ದು ಆಯ್ತಾ. ಸಂಕಲ್ಪದಲ್ಲೂ ಕೂಡ ನನ್ನಲ್ಲಿ ವಿಶೇಷತೆ ಇದೆ, ಆ ವಿಶೇಷತೆ ಕಾರಣವಾಗಿ ಇವರು ನನಗೆ ತುಂಬಾ ಸಹಯೋಗವನ್ನ ಮಾಡಿದ್ರು ಅಂತ ಅನ್ಕೊಳ್ಬಾರ್ದು. ಸಹಯೋಗಿಗೆ ಸಹಾಯ ಕೊಡೋದು ನನ್ನ ಕೆಲಸ ಅಂತ ಅನ್ಕೊಳ್ಬೇಕು. ಸಹಯೋಗಿಗೆ ಸಹಯೋಗ ಮಾಡೋದು ಕೂಡ, ಸಹಯೋಗ ಕೊಡೋದು ಕೂಡ ನನ್ನ ಕೆಲಸ ಅಂತ ಅನ್ಕೊಳ್ಬೇಕು. ಒಂದ್ ವೇಳೆ ಬಾಬಾರವರನ್ನ ನೋಡದೆ ನಿಮ್ಮನ್ನ ನೋಡಿದ್ರೆ ಅದು ಸೇವೆ ಅಲ್ಲ. ಎಷ್ಟು ಸೂಕ್ಷ್ಮವಾಗಿದೆ ಅಲ್ವಾ, ಆಳವಾಗಿದೆ ಅಲ್ವಾ. ಬಾಬಾರವರ ನೀವೇನೇ ಮಾಡ್ತಿದ್ರು ನಿಮ್ ಮೂಲಕ ಬಾಬಾ ಕಾಣ್ಬೇಕಲ್ಲಿ, ನಿಮ್ಮನ್ನ ನೋಡ್ತಿದ್ದಾರೆ ಅಂದ್ರೆ ಅದು ಸೇವೆನೇ ಅಲ್ಲ ಅಂತ ಹೇಳ್ತಿದ್ದಾರೆ. ಇದು ದ್ವಾಪರ ಯುಗದಿಂದ ಗುರುಗಳ ತರ ಬಾಬಾರವರಿಗೆ ವಿಮುಖವಾಗಿ ಮಾಡ್ದಂಗೆ ಗುರುಗಳು ಅವ್ರ ಹತ್ರ ಸೇರಿಸ್ಕೋತಾರೆ. ಅಂದ್ರೆ ಹೆಸರು ದೇವರದ್ದು, ಗುರುಗಳು ಶಿಷ್ಯರೆಲ್ಲಾನು ಅಂದ್ರೆ ಅವ್ರನ್ನೆಲ್ಲ ಅವ್ರ ಕಡೆ ಸೇರಿಸ್ಕೋತಾರೆ. ನೋಡಿ, ದ್ವಾಪರ ಯುಗದ ಗುರುಗಳ ತರ ಬಾಬಾರವರಿಗೆ ವಿಮುಖರಾಗಿ ಮಾಡ್ದಂಗೆ ಆಗ್ಬಿಡತ್ತೆ. ಬಾಬಾರವರನ್ನ ಮರ್ತೋಗ್ಬಿಟ್ರೆ ಅದು ಸೇವೆನೇ ಅಲ್ಲ ಅಂತಿದ್ದಾರೆ. ಮತ್ತೆ ನಾವು ಯಾವ ತರ ಸೇವೆ ಮಾಡ್ತಿದೀವಿ, ನಾವು ಮಾಡ್ತಾ ಇರುವಂತಹ ಸೇವೆ ಆಗಿದೆಯಾ ಇಲ್ವಾ, ಸತ್ಯವಾದ ಸೇವೆ ಆಗಿದೆಯಾ ಇಲ್ವಾ. ನಾವು ಮಾಡ್ತಾ ಇರೋ ಸೇವೆಯಲ್ಲಿ ನಾವು ಮಾಡ್ತಾ ಇರೋ ಸಹಯೋಗ ಏನಿದೆ ಅದರಲ್ಲಿ ನಾವು ಸಹಯೋಗ ಕೊಡ್ತಿರ್ತೀವಿ ಇನ್ನೊಬ್ರಿಗೆ ಅಂತಂದ್ರೆ ಅಲ್ಲಿ ಬಾಬಾರವ್ರು ಕಾಣ್ಬೇಕು. ಅವ್ರಿಗೆ ಬಾಬಾನೇ ಕೊಡ್ತಿದ್ದಾರೆ ಇವ್ರ ಮೂಲಕ ನನಗೆ ಅಂತ ಅನಿಸ್ಬೇಕು. ಆ ತರ ಸತ್ಯವಾದದ್ದಿರ್ಬೇಕು. ನಾನು ಕೊಡ್ತಿದ್ದೀನಿ ಅನ್ನೋದು ಇರಬಾರ್ದಲ್ಲಿ, ಅದು ಸೇವೆನೇ ಅಲ್ಲ.
ಅವರು ಅಕ್ಕವರು ಕೊಡ್ತಿದ್ದಾರೆ ಅನ್ನೋದು ಇರಬಾರ್ದು, ಇಲ್ಲಿ ನನಗೂ ಕೂಡ ನಾನು ಕೊಡ್ತಿದ್ದೀನಿ ಅನ್ನೋದು ಇರಬಾರ್ದು. ಇಲ್ಲಿ ಬಾಬಾ ಅವ್ರಿಗೂ ಬಾಬಾ, ಆವಾಗ ಅದು ಸತ್ಯವಾದ ಸೇವೆ ಆಗುತ್ತೆ. ಇದು ಇಂತಹ ಒಂದು ಬಾಬಾರವರನ್ನ ನೀವು ಮರೆತೋಗ್ಬಿಟ್ರಿ ಅಂದ್ರೆ ಅದು ಸೇವೆನೇ ಅಲ್ಲ, ಇದು ಬೀಳಿಸೋದಾಯ್ತು, ಮೇಲೆ ಹತ್ಸೋದಂತೂ ಅಲ್ವೇ ಅಲ್ಲ ಅಂತಿದ್ದಾರೆ. ಇದು ಪುಣ್ಯ ಅಲ್ಲ, ಇದು ಪಾಪ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ನೋಡಿ, ಒಂದು ನಾವು ಏನೇ ಸಹಯೋಗ ಕೊಟ್ರು ಅದರಲ್ಲಿ ಬಾಬಾನೇ ಕಾಣಬೇಕು. ನಾನು ಬಾಬಾ ಅನ್ಬೇಕು, ಅವರು ಬಾಬಾ ಅನ್ಬೇಕು. ನಾನು ಸಹಯೋಗ ಕೊಡ್ತಿದ್ದೀನಿ ನಿಮಿತ್ತವಾಗಿ ಅಂದ್ರೆ ನನ್ನನ್ನು ನೋಡಿ ಅವರು ಬಾಬಾ ಅಂತಾನೆ ಹೇಳಬೇಕು, ಬಾಬಾನೇ ಕೊಡ್ತಿದ್ದಾರೆ ಅನ್ನೋದು ಕಾಣ್ಬೇಕು ಅವ್ರಿಗೆ, ನಮ್ಮನ್ನ ನೋಡಬಾರದವರು. ಅದು ಸತ್ಯವಾದ ಸೇವೆ, ಅದು ಪುಣ್ಯ. ಇಲ್ಲ ಅಂದ್ರೆ ನನ್ನನ್ನು ನೋಡ್ತಿದ್ದಾರೆ ಅವರು, ಅಕ್ಕವ್ರ ಕೊಡ್ತಿದ್ದಾರೆ ಸಹಯೋಗ ಅಂತ ನನ್ನನ್ನು ನೋಡ್ತಿದ್ದಾರೆ, ಮತ್ತೆ ನಾನು ಕೂಡ ನಾನು ಕೊಡ್ತಿದ್ದೀನಿ ಅನ್ಕೊಳ್ತಿದ್ದೀನಿ ಅಂತಂದ್ರೆ ಎರಡು ಕಡೆಯಿಂದ ಪಾಪ ಆಯ್ತದು. ಯಾಕೆ ಅಂದ್ರೆ ಬಾಬಾ ಇಲ್ಲ ಅಂದ್ರೆ ಪಾಪ ತಪ್ಪದೇ ಇರುತ್ತೆ ಅಲ್ಲಿ. ಆದ್ದರಿಂದ ಸತ್ಯವಾದ ಸೇವಾದಾರಿ ಸತ್ಯದ ಕಡೆನೇ ಸಂಬಂಧವನ್ನ ಜೋಡಿಸ್ತಾರೆ. ಅರ್ಥ ಆಯ್ತಲ್ಲ? ಯಾರು ಸತ್ಯವಾದ ಸೇವಾದಾರಿ ಆಗಿರ್ತಾರೆ ಸತ್ಯದ ಕಡೆನೇ ಸಂಬಂಧವನ್ನ ಜೋಡಿಸ್ತಾರೆ. ಅಲ್ಲಿ ಸತ್ಯನೇ ಇರುತ್ತೆ, ತಂದೆ ಸತ್ಯ, ಗಾಡ್ ಈಸ್ ಟ್ರೂತ್ ಅಂತ ಹೇಳ್ತಾರಲ್ವಾ. ಮತ್ತೆ ಬಾಬಾ ಟ್ರೂ ಅಂದ್ರೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ ಅಲ್ವಾ. ತಂದೆ ಟ್ರೂತ್ ಅಂದ್ರೆ ಸತ್ಯ ಆಗಿದ್ದಾರೆ, ಅವ್ರ ಕಡೆನೆ ಏನ್ ಮಾಡ್ತಾರೆ, ಸಂಬಂಧವನ್ನ ಜೋಡಿಸ್ತಾರೆ. ನಮ್ಮ ಕಡೆ ಹೇಳ್ಕೊಂಡಂಗ ಆಗ್ಬಿಡುತ್ತೆ ಅದು. ಈಗ ಯಾವುದೇ ಒಂದು ಕ್ಲಾಸ್ ಇರ್ಬೋದು, ಯೋಗ ಇರ್ಬೋದು, ಯಾವುದರ ಮೂಲಕನಾಗ್ಲಿಲ್ಲ, ಏನೇ ಒಂದು ಸಹಯೋಗವನ್ನ ನನ್ನಿಂದ ಇನ್ನೊಬ್ರಿಗೆ ಹೋಗ್ತಿದೆ ಅಂದ್ರೆ, ಇವಾಗ ಇದು ಕ್ಲಾಸಸ್ಸೇ ಇರ್ಬೋದು. ಈಗ ಕ್ಲಾಸ್ ಬಾಬಾರವರು ಮಾಡಿಸ್ತಿದ್ದಾರೆ, ನಾವು ನಿಮಿತ್ತ ಆಗಿದ್ದೀವಿ. ಏನಕ್ಕೋಸ್ಕರ? ಇತರ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಅಲ್ವಾ, ಸರ್ವ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಇಲ್ಲಿ ಬಾಬಾ ಮಾಡಿಸ್ತಿದ್ದಾರೆ. ಇಲ್ಲಿ ಯಾರೇ ಕ್ಲಾಸನ್ನ ಕೇಳಿ, ಯೋಗವನ್ನ ಮಾಡೋದನ್ನ ಕಲ್ತ್ಕೊಳ್ಳಿ, ಏನೇ ಮಾಡಿದ್ರು ಕೂಡ ಇಲ್ಲಿ ಬಾಬಾ ನಮಗೋಸ್ಕರ ಇವ್ರ ಮೂಲಕ ಮಾಡಿಸ್ತಿದ್ದಾರೆ. ಬಾಬಾ ಮಾಡಿಸ್ತಿರೋವಂಥದ್ದು ಅವರೆಲ್ಲ. ಇಲ್ಲಿ ನಮ್ಮನ್ನ ನೋಡಬಾರ್ದು. ನಾನು ಮಾಡ್ತಿದ್ದೀನಿ, ನಾನು ಕ್ಲಾಸ್ ಮಾಡ್ತಿದ್ದೀನಿ, ನಾನು ಸೇವೆ ಮಾಡ್ತಿದ್ದೀನಿ, ಇಲ್ಲಿ ನಾನು ಸಹ ಆ ಥರ ಅನ್ಕೋಬಾರ್ದು. ಅದು ಸತ್ಯವಾದ ಸೇವೆ ಆಗೋದಿಲ್ಲ, ಅದು ಪಾಪ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸತ್ಯವಾದ ಸೇವೆ ಹೇಗಾಗಿರುತ್ತೆ? ಸತ್ಯವಾದ ತಂದೆಯ ಕಡೆ ಸಂಬಂಧವನ್ನು ಜೋಡಿಸೋದಾಗಿರುತ್ತೆ. ನೀವು ಸಹ ತಂದೆ ಕಡೆ ಸಂಬಂಧವನ್ನು ಜೋಡಿಸ್ತೀರ ಬಾಬಾ ಅಂತ, ನಾನು ಸಹ ತಂದೆನೇ ಮಾಡಿಸ್ತಿದ್ದಾರೆ, ನಾನು ಸಹ ತಂದೆ ಕಡೆ ಸಂಬಂಧವನ್ನು ಜೋಡಿಸ್ತೀನಿ. ಆಗ ಮಾತ್ರ ಸತ್ಯವಾದ ಸೇವೆ, ಅದು ಪುಣ್ಯ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬಾಬ್ದಾದಾರವರಿಗೆ ಆವಾಗವಾಗ ಮಕ್ಕಳ ಒಂದು ಲಕ್ಷಣಗಳು ನೋಡಿ ನಗು ಬರುತ್ತಂತೆ. ಬಾಬಾ ಹತ್ರ ಸೇರಿಸ್ಬೇಕು, ಆದ್ರೆ ತಮ್ಮ ಹತ್ತಿರಗೆ ಅಂದ್ರೆ ಬಾಬಾರವ್ರ ಹತ್ರಕ್ಕೆ ಸೇರಿಸ್ಬೇಕು ಬಾಬಾ ಮಕ್ಕಳನ್ನ, ಆದ್ರೆ ತಮ್ಮ ಹತ್ರ ಸೇರಿಸ್ಕೊಳ್ತಾ ಇರ್ತಾರೆ. ಎಷ್ಟು ಡೀಪ್ ಆಗಿ ಹೇಳ್ತಿದ್ದಾರೆ ಬಾಬ್ದಾದ ಇವತ್ತು. ಬಾಬಾ ಏನ್ ಹೇಳ್ತಾರೆ? ಕೆಲವು ಲಕ್ಷಣಗಳನ್ನು ನೋಡಿ ಮಕ್ಕಳದ್ದು ನಗು ಬರುತ್ತಂತೆ ಬಾಬ್ದಾದಾರವ್ರಿಗೆ. ಯಾಕಂದ್ರೆ ಈಗ ತಂದೆ ಆಗಿದಾರಲ್ಲ, ಅದರಿಂದ ನಗುನೇ ಬರುತ್ತೆ. ಧರ್ಮರಾಜ ಆದಾಗ ಎಲ್ಲಿ ನಗು ಇರುತ್ತೆ ಅಲ್ಲಿ ಅಲ್ವಾ. ಅದಕ್ಕೆ ಬಾಬ್ದಾದ ತಿಳಿಸ್ತಾರೆ ನಗು ಬರುತ್ತೆ ಅಂದ್ರೆ. ನೋಡಿ, ಬಾಬಾರವರ ಮಕ್ಕಳನ್ನ ಬಾಬಾರವ್ರಿಗೆ ಹತ್ರ ಮಾಡ್ಬೇಕೆ ಹೊರತು ಅವ್ರ ಹತ್ರ ಮಾಡ್ಕೋತಾ ಇದ್ದಾರೆ. ಧರ್ಮಪಿತರ ಬಗ್ಗೆ ಹೇಳ್ತಾರೆ ಅಲ್ವಾ, ಅವ್ರ ಮೇಲೆಯಿಂದ ಕೆಳಗಡೆ ತಗೊಂಬಂದ್ಬಿಡ್ತಾರೆ ಅಂತ. ಮೇಲೆ ಕರ್ಕೊಂಡು ಹೋಗೋದಿಲ್ಲ, ಮೇಲೆಯಿಂದ ಕೆಳಗಡೆ ಕರ್ಕೊಂಡ್ ಬರ್ತಾರೆ ಹೊರತು ಮೇಲೆ ಏನ್ ಕರ್ಕೊಂಡು ಹೋಗೋದಿಲ್ಲ ಧರ್ಮಪಿತರು. ನಿಜ ತಾನೆ? ಮತ್ತೆ ಇಲ್ಲಿ ಬಾಬಾ ಧರ್ಮ ಸ್ಥಾಪನೆಯನ್ನ ನಮ್ಮ ಮೂಲಕ ಮಾಡಿಸ್ತಿದ್ದಾರೆ ಅಂದ್ರೆ, ಮತ್ತೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋರು ಬಾಬಾ ಅಂದ್ರೆ, ಮತ್ತೆ ಬಾಬಾರವ್ರ ಮನೆಗೆ ಕರ್ಕೊಂಡು ಹೋಗ್ತಾರಾ? ನಾವು ಕರ್ಕೊಂಡು ಹೋಗ್ತೀವ? ನಮ್ಮ ಹತ್ರ ಸೇರಿಸ್ಕೊಂಡ್ರೆ ನಾವು ಕರ್ಕೊಂಡು ಹೋಗಕ್ಕಾಗತ್ತಾ? ಬಾಬಾ ಇಲ್ಲದೆ ಬಾಬಾ ತಾನೇ ಕರ್ಕೊಂಡು ಹೋಗ್ಬೇಕು. ಎಷ್ಟು ಎಕ್ಸಾಂಪಲ್ ಕೊಡ್ತಿದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಾಬಾ ಹತ್ರ ಸೇರಿಸ್ಬೇಕು, ಆದ್ರೆ ಅವ್ರ ಹತ್ರ ಸೇರಿಸ್ಕೊಂಡ್ಬಿಡ್ತಿದ್ದಾರೆ. ಈ ತರ ಅಂದ್ರೆ ಧರ್ಮಪಿತರ ಏನ್ ಮಾಡ್ತಾರೆ,
ಅವ್ರು ಬರ್ತಾರೆ. ಇವಾಗ ಕ್ರೈಸ್ಟ್ ಅಂದರೆ ಕ್ರಿಶ್ಚಿಯನ್ ಧರ್ಮದವರೇ ಅಂದ್ಕೊಳ್ಳಿ, ಕ್ರೈಸ್ಟ್ ಅಲ್ಲಿಂದ ಬಂದ, ಅಂದರೆ ಅವ್ರು ಅಲ್ಲಿಂದ ಇಲ್ಲಿ ಬಂದು ಏನು ಮಾಡಿದ್ರು, ಧರ್ಮ ಸ್ಥಾಪನೆ ಮಾಡಿದ್ರು. ಆ ಧರ್ಮದ ಒಂದು ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲರನ್ನ ಪರಂಧಾಮದಿಂದ ಕರೆಸ್ಕೊಂಡ, ಎಲ್ಲರೂ ಅಲ್ಲಿಂದ ಕರ್ಕೊಂಬಂದ. ಅವನಿಂದ ಅಂದರೆ ಅವರಿಂದ ಅಲ್ಲಿರೋರೆಲ್ಲ ಫಾಲೋವರ್ಸು ಬಂದ್ಬಿಟ್ರು. ಮತ್ತೆ ಕರ್ಕೊಂಡು ಮಾತ್ರ ಹೋಗಲ್ಲ, ಬಾಬಾನೇ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಬರಕ್ಕಷ್ಟೇ ಇರ್ತಾರೆ, ಕರ್ಕೊಂಡು ಹೋಗೋಕ್ಕಿರೋದಿಲ್ಲ. ಈ ವಿಧವಾದ ಧರ್ಮಪಿತರಾಗಬೇಡಿ ನೀವು. ಮಕ್ಕಳು ಅಲ್ಲಲ್ಲಿ ಸ್ಪಷ್ಟ ಮಾರ್ಗದಲ್ಲಿ ಹೋಗೋದಕ್ಕೆ ಬದಲಾಗಿ ಸಂಧಿಗಳಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಿದ್ದಾರೆ ಅಂತಿದ್ದಾರೆ. ಮಕ್ಕಳು ಅಲ್ಲಲ್ಲಿ ಸ್ಪಷ್ಟ ಮಾರ್ಗದಲ್ಲಿ ಹೋಗ್ಬೇಕಲ್ವಾ? ಸ್ಪಷ್ಟವಾದ ಮಾರ್ಗ, ಕ್ಲೀನ್ ಇರೋದು ದಾರಿ ಇದೆ, ಆ ದಾರಿಯಲ್ಲಿ ಹೋಗೋದು ಬದಲು ಸಂಧಿಗಳಲ್ಲಿ ಹೋಗಿ ಸಿಕ್ಕಾಕೋತಿದ್ದಾರೆ. ಮಾರ್ಗನೇ ಚೇಂಜ್ ಆಗ್ತಾ ಇದೆ, ಮಾರ್ಗವನ್ನೇ ಚೇಂಜ್ ಮಾಡಿಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಾಬಾರವರ ಮಾರ್ಗನೇ ಸ್ಪಷ್ಟವಾದ ಮಾರ್ಗ. ಬಾಬಾ ಏನು ಶ್ರೀಮತ ಕೊಡ್ತಿದ್ದಾರೆ ಮುರುಳಿಗಳಲ್ಲಿ, ಅದೇ ನಮಗೆ ಸರಿಯಾದ ಒಂದು ಸ್ಪಷ್ಟವಾದ ಮಾರ್ಗ, ಕಾಣುತ್ತಿರುವಂತಹ ಮಾರ್ಗ ಅದು ಅಲ್ವಾ? ನೇರವಾದ ಫುಲ್ಲು ಡೈರೆಕ್ಷನ್ ನಮಗೆ ಕೊಡ್ತಿದ್ದಾರೆ ಬಾಬಾ, ಡೈರೆಕ್ಷನ್ ಇದೆ. ಅದಕ್ಕೆ ಬದಲಾಗಿಯೇ ಆ ದಾರಿಯನ್ನು ಬಿಟ್ಬಿಟ್ಟು ಎಲ್ಲೆಲ್ಲೋ ಸಂಧಿಗಳೆಲ್ಲ ಹೋದ್ರೆ ಆ ಸಂಧಿಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಷ್ಟೇ, ಎಲ್ಲೋ ಒಂದು ಕಡೆ ಮಾರ್ಗನೇ ಚೇಂಜ್ ಆಗೋಗ್ಬಿಡುತ್ತೆ. ಆ ಥರ ಮಾಡ್ತಿದ್ದೀರಾ ನೀವು, ಆದ್ರಿಂದನೇ ನಡೀತಿದ್ದೀರಾ, ಆದರೆ ಗಮ್ಯಕ್ಕೆ ಸೇರ್ಕೊಳ್ತಾ ಇಲ್ಲ. ನೀವು ನಡೀತಿದ್ದೀರಾ ಆದರೆ ನಿಮ್ಮ ಗಮ್ಯವನ್ನು ನೀವು ಸೇರ್ಕೊಳ್ತಿಲ್ಲ, ಯಾಕಂದರೆ ಸಂಧಿಗಳಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಸಂಧಿಗಳಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಸತ್ಯವಾದ ಸೇವಾದಾರಿ ಅಂತ ಯಾರನ್ನ ಹೇಳ್ತಾರೆ, ಅರ್ಥ ಆಯ್ತಲ್ಲ ಅಂತ ಕೇಳ್ತಿದ್ದಾರೆ. ಈ 3 ಶಕ್ತಿಗಳನ್ನು ಇಲ್ಲ ವಿಶೇಷತೆಗಳನ್ನು ಬೇಹದ್ ದೃಷ್ಟಿಯ ಮೂಲಕ, ಬೇಹದ್ ವೃತ್ತಿಯ ಮೂಲಕ ಸೇವೆಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸ್ನೇಹ, ಸಹಯೋಗ, ಶಕ್ತಿ ಸ್ವರೂಪ. ಈ 3 ಶಕ್ತಿಗಳೇನಿದೆ ಇವುಗಳನ್ನು ಇಷ್ಟೊತ್ತು ಹೇಳಿದ್ರು, ಈ 3 ಶಕ್ತಿಗಳ ಬಗ್ಗೆ ಅಲ್ವಾ? ಈ 3 ಶಕ್ತಿಗಳನ್ನು ಅಂದರೆ ವಿಶೇಷತೆಗಳನ್ನು ಬೇಹದ ದೃಷ್ಟಿಯ ಮೂಲಕ, ಬೇಹದ್ದಿನ ದೃಷ್ಟಿ ಅಂತಂದಾಗ ಆತ್ಮಿಕ ದೃಷ್ಟಿ ಬರುತ್ತೆ. ಆತ್ಮಿಕ ದೃಷ್ಟಿ ಅಂದಾಗ ಇಡೀ ವಿಶ್ವದ ಆತ್ಮಗಳು ಬರ್ತಾರೆ. ದೈಹಿಕ ದೃಷ್ಟಿ ಅಂದರೆ ಈ ಕಣ್ಣು, ಮತ್ತೆ ನಾವು ಕಣ್ಣು ಕಾಣಿಸೋರು ಮಾತ್ರ ಅಷ್ಟೇ, ನಮ್ಮ ಫ್ಯಾಮಿಲಿ, ನಮ್ಮ ಒಂದು ಸೆಂಟರು ಇಷ್ಟೇ ಇರುತ್ತೆ. ಇದು ಹದ್ದು ಆಗಿಬಿಡುತ್ತೆ ಅದು, ಆಯಿತಾ? ಬೇಹದ್ದಂದಾಗ 3ನೇ ಕಣ್ಣಿಂದ ನೋಡುವಂತಹದ್ದು, ಇಡೀ ವಿಶ್ವದ ಆತ್ಮಗಳನ್ನು ನೋಡುವಂತಹದ್ದು. ಮತ್ತು ಬೇಹದ್ದಿನ ವೃತ್ತಿ, ಬೇಹದ್ದಾಗಿರಬೇಕು ಸಂಕಲ್ಪಗಳು, ಯೋಚನೆಗಳು ಕೂಡ ವಿಶ್ವಕ್ಕೋಸ್ಕರ ಇರಬೇಕು. ಸೇವೆಯಲ್ಲಿ ಈ 3 ಶಕ್ತಿಗಳನ್ನು ನೀವು ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ಈ 3 ಶಕ್ತಿಗಳ ಬಗ್ಗೆನೂ ವಿಶೇಷತೆಗಳ ಬಗ್ಗೆನೂ ಬಾಬಾ ತಿಳಿಸಿದ್ರು. ಸದಾ ದಾತನ ಒಂದು ಮಕ್ಕಳು ದಾತರಾಗಿ ಪ್ರತಿ ಆತ್ಮವನ್ನ ಭರ್ಪೂರಾಗಿ ಮಾಡುವಂಥವರಿಗೆ, ಪ್ರತಿ ಖಜಾನೆಯನ್ನು ಸೇವೆಯಲ್ಲಿ ಉಪಯೋಗಿಸಿ ಪ್ರತಿ ಸಮಯ ವೃದ್ಧಿಯನ್ನು ಪಡ್ಕೊಳ್ಳುವಂಥವರಿಗೆ, ಸದಾ ಬಾಬಾರವರ ಮೂಲಕ ಸಿಕ್ಕಿರುವ ವಿಶೇಷತೆಗಳನ್ನು ಪ್ರಭು ಪ್ರಸಾದವಾಗಿ ಭಾವಿಸಿ ಇತರರಿಗೂ ಕೂಡ ಪ್ರಭು ಪ್ರಸಾದವನ್ನು ಕೊಡೋರಾಗಿ, ಸದಾ ಒಬ್ಬರ ಕಡೆನೇ ಸನ್ನೆಯನ್ನು ಮಾಡಿ ಏಕರಸವಾಗಿ ಮಾಡೋರಿಗೆ, ಈ ಥರ ಸದಾ ಮತ್ತು ಸತ್ಯವಾದ ಸೇವಾದಾರಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ತಿಳಿಸ್ತಿದ್ದಾರೆ. ಸದಾ ದಾತನ ಮಕ್ಕಳು ನೀವು ದಾತರಾಗಬೇಕು, ಪ್ರತಿ ಆತ್ಮವನ್ನು ಭರ್ಪೂರಾಗಿ ಮಾಡಬೇಕು. ಪ್ರತಿ ಖಜಾನೆ ಏನು ಕೊಟ್ಟಿದ್ದಾರೆ ಬಾಬಾ ಖಜಾನೆಗಳು, ಅವುಗಳನ್ನು ಸೇವೆಯಲ್ಲಿ ಉಪಯೋಗಿಸ್ಬೇಕು. ಪ್ರತಿ ಸಮಯ ವೃದ್ಧಿಯನ್ನು ಪಡ್ಕೊಳ್ಬೇಕು. ಸೇವೆಯಲ್ಲಿ ಉಪಯೋಗಿಸಿದಾಗ ಮಾತ್ರನೇ ಅದು ವೃದ್ಧಿಯನ್ನು ಪಡ್ಕೊಳ್ಳುತ್ತೆ, ಉಪಯೋಗಿಸಿಲ್ಲ ಅಂದರೆ ಅದು ವೃದ್ಧಿ ಪಡ್ಕೊಳ್ಳೋದಿಲ್ಲ ಅಂತಲೂ ಸಹ ಹೇಳಿದಲ್ಲ. ನಿಮಗೋಸ್ಕರ ನಿಮ್ಮ ಹತ್ರ ಅಷ್ಟೇ ಇಟ್ಕೊಂಡು ನೀವು ಖುಷಿ ಪಟ್ಬಿಟ್ರೆ ಸಾಕಾಗೋದಿಲ್ಲ, ಇತರರು ಸಹ ಅನುಭವ ಮಾಡ್ಕೋಬೇಕು, ಅದನ್ನು ಇತರರ ಬಾಯಿಂದ ಬರಬೇಕು, ಅವರು ಗುರುತಿಸ್ಬೇಕು ಅಂತಲೂ ಸಹ ಹೇಳಿದ್ರು. ಆಗ ಮಾತ್ರನೇ ಅದು ವೃದ್ಧಿ ಆಗುತ್ತೆ. ಸದಾ ಬಾಬಾರವರ ಮೂಲಕ ಸಿಕ್ಕಿರೋ ಯಾವುದೇ ವಿಶೇಷತೆ ಆಗಲಿ ಅದು ಪ್ರಭುವಿನ ಒಂದು ಪ್ರಸಾದ ಆಗಿದೆ, ನಾನು ಮಾಡಿದೆ ಅಂತ ಇರಬಾರ್ದು. ನೋಡೋರು ಸಹ ನಮ್ಮನ್ನು ಗುರುತಿಸಬಾರ್ದು, ನಾವು ಸಹ ನಮ್ಮನ್ನು ಗುರುತಿಸ್ಕೋಬಾರ್ದು. ಅವರು ಬಾಬಾರವರನ್ನು ನೋಡಬೇಕು, ನಾವು ಬಾಬಾರವರನ್ನು ನೋಡಬೇಕು. ಇದು ಬಾಬಾರವರು ಕೊಟ್ಟಿರುವಂತಹ ಪ್ರಸಾದ ಆಗಿದೆ. ಆ ಪ್ರಸಾದವನ್ನು
ನಾವು ಇತರರಿಗೆ ಹಂಚಬೇಕು ಅಂತ ಹೇಳ್ತಿದ್ದಾರೆ. ಏನು ವಿಶೇಷತೆಗಳು ಕೊಟ್ಟಿದ್ದಾರೆ ಅವುಗಳನ್ನ ಪ್ರಸಾದವಾಗಿ, ನಾವು ಪ್ರಸಾದ ಅಂದ್ರೆ ನಾವು ಒಬ್ಬರೇ ತಿಂತೀವಾ? ಇಲ್ಲ, ಇತರರಿಗೆ ಹಂಚಿ ತಿಂತೀವಲ್ಲ ಪ್ರಸಾದ ಅಂದಾಗ. ದೇವ್ರ ಪ್ರಸಾದ ಹಬ್ಬ ಇಬ್ರು ಹಂಚಬೇಕು ಅಂತ ಹೇಳ್ತಾರಲ್ಲ. ಮತ್ತೆ ಬಾಬಾ ನಮಗೆ ಏನು ವಿಶೇಷತೆಗಳನ್ನ ಕೊಟ್ಟಿದ್ದಾರೆ, ಶಕ್ತಿಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ನಾವು ಪ್ರಭುವಿನ ಪ್ರಸಾದ ಅಂತ ಇತರರಿಗೆ ಹಂಚಬೇಕು. ಸದಾ ಒಬ್ಬರ ಕಡೆನೇ ಅಂದ್ರೆ ಸನ್ನೆಯನ್ನ ಮಾಡುವಂಥವರಾಗಿರ್ಬೇಕು. ಏಕರಸವಾಗಿ ಅಂದ್ರೆ ಒಬ್ಬರು ಇವಾಗ ನಮ್ಮ ಮೂಲಕ ಏನೇ ಸಹಯೋಗ ತಗೊಳ್ಳಿ, ಜ್ಞಾನ ತಗೊಳ್ಳಿ, ಜ್ಞಾನ ಇರ್ಬೋದು, ಶಕ್ತಿ ಇರ್ಬೋದು, ಸೇವೆ ಇರ್ಬೋದು, ಸೇವೆ ವಿಷಯದಲ್ಲಿ ಇರ್ಬೋದು, ಯಾವುದೇ ಸಹಯೋಗ ಕೊಡೋದ್ರಲ್ಲಿರ್ಬೋದು, ಏನೇ ಇರ್ಬೋದು, ಅವುಗಳಲ್ಲಿ ಬಾಬಾರವರನ್ನ ಅವರು ನೋಡಬೇಕು. ನಾವು ಬಾಬಾರವರ ಕಡೆ ಕೈ ಮಾಡಬೇಕು. ಬಾಬಾ ಮಾಡಿಸ್ತಿದ್ದಾರೆ, ನಾನಲ್ಲ, ನಾವು ನಿಮಿತ್ತ ಅಷ್ಟೇ. ಬಾಬಾರವರ ಸೇವೆ, ಬಾಬಾರವರ ವಿಶೇಷತೆಗಳು, ಬಾಬಾರವರ ಒಂದು ಗಿಫ್ಟ್, ಇದು ಬಾಬಾರವರು ಕೊಟ್ಟಿರುವಂತಹದ್ದು. ಇದು ನಾವು ಬಾಬಾರವರ ಕಡೆ ಅವರ ಮನಸ್ಸು ಬಾಬಾರವರ ಕಡೆ ಏಕರಸವಾಗಿ ಏಕಾಗ್ರವಾಗೋ ಥರ, ಬಾಬಾರವರ ಕಡೆ ಮನಸ್ಸು ಹೋಗೋ ಥರ ಏಕರಸವಾಗಿ ಮಾಡಬೇಕು ನಾವು. ಅಂದ್ರೆ ಏಕರಸ ಅಂದ್ರೆ ಒಬ್ಬರ ನೆನಪಲ್ಲಿ ಅಂದ್ರೆ ಅವ್ರ ಕಡೆ ಸಂಬಂಧ ಜೋಡಿಸುವಂಥದ್ದು, ನಮ್ಮ ಕಡೆ ಸಂಬಂಧ ಜೋಡಿಸೋ ಥರ ಇರಬಾರ್ದು. ಅಂದ್ರೆ ಅಕ್ಕವರು ಮಾಡ್ತಿದ್ದಾರೆ, ಇವರು ಸೇವೆ ಮಾಡ್ತಿದ್ರು, ಅಕ್ಕವ್ರು ನಮ್ಗೆ ಇಷ್ಟು ಸಹಯೋಗ ಕೊಟ್ಟರು, ಇಷ್ಟು ಹೆಲ್ಪ್ ಮಾಡಿದ್ರು ಅಂತ ಅಕ್ಕವ್ರ ಕಡೆ ಹೋಗ್ಬಾರ್ದು. ನಾವು ಬಾಬಾರವರ ಕಡೆ ಹೋಗ್ಬೇಕು, ಬಾಬಾರವ್ರ ಕಡೆನೆ ಸೇರಿಸ್ಬೇಕು, ನಾವು ಸಹ ಬಾಬಾರ ಕಡೆನೆ ಹೋಗ್ಬೇಕು ಕೂಡ ಅಂತ ಹೇಳ್ತಿದ್ದಾರೆ. ಈ ತರ ಸದಾ ಮತ್ತೆ ಸತ್ಯವಾದ ಸೇವಾದಾರಿ ಮಕ್ಕಳು ಯಾರು ಈ ತರ ಇರ್ತಾರೆ ಅವರೇ ಸದಾ ಮತ್ತೆ ಸತ್ಯವಾದ ಸೇವಾದಾರಿ ಮಕ್ಕಳಾಗಿರ್ತಾರೆ ಅಂತ ತಿಳಿಸಿದ್ರು. ಸತ್ಯವಾದ ಸೇವಾದಾರಿಗಳಂದ್ರೆ ಸ್ನೇಹ, ಸಹಯೋಗ ಅಂದ್ರೆ ಸಹಜ ಯೋಗ ಇರುತ್ತೆ, ಅರ್ಥ ಆಯ್ತಲ್ಲ? ಸಹಜವಾದ ಯೋಗದ ಮೂಲಕ ಮಾಡುವಂಥದ್ದು. ಮತ್ತೆ ಶಕ್ತಿ ಸ್ವರೂಪ, ಈ ಮೂರು ಇರಬೇಕು ಅಂತ ಹೇಳಿದ್ರು. ಅಂದ್ರೆ ಪ್ರತಿ ಮಾತು, ಸಂಕಲ್ಪ, ಕರ್ಮದ ಮೂಲಕ ಈ ಮೂರು ಸ್ವರೂಪಗಳು ಸಹ ಪ್ರತ್ಯಕ್ಷ ಸ್ವರೂಪದಲ್ಲಿ ಎಲ್ಲರಿಗೂ ಸಹ ಅನುಭವ ಆಗಬೇಕು ಅನ್ನೋದು. ಇಷ್ಟೊತ್ತು ಬಾಬಾ ಏನು ಹೇಳಿದ್ರು, ಈ ಮೂರರ ಬಗ್ಗೆ ವಿವರಣೆಯನ್ನ ಕೊಟ್ರು. ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ಧಾರಣೆಯಲ್ಲಿ ತರಬೇಕಾಗತ್ತೆ. ನಾವ್ ಯಾರೇ ಬಂದ್ರು ಕೂಡ ನಾವು ಬಾಬಾನ ಹತ್ರ ಸೇರ್ಸಕ್ಕೆ ನೋಡ್ಬೇಕೆ ಹೊರತು ನಮ್ಮ ಹತ್ರ ಸೇರೋ ತರ ನಾವು ಮಾಡಬಾರ್ದು. ಬಾಬಾರವರ ಸಂಬಂಧ, ಬಾಬಾರವ್ರ ಜೊತೆ ಸಂಬಂಧ ಜೋಡಿಸ್ಬೇಕೆ ಅವರು ಹೊರತು ನಮ್ಮ ಜೊತೆ ಸಂಬಂಧವನ್ನ ಅವರು ಜೋಡಿಸಬಾರ್ದು. ಇರಬೇಕು ಆತ್ಮಿಕ ಸ್ನೇಹ, ಪರಿವಾರ ಅನ್ನೋದು ಇರಬೇಕು, ಆದ್ರೆ ಸಂಬಂಧ ಯಾರ ಜೊತೆ ಇರಬೇಕು? ಬಾಬಾರವ್ರ ಹತ್ರ ಮಾತ್ರನೇ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚ, ಓಂ ಶಾಂತಿ.